ಎಮರ್ಜೆನ್ಸಿ ವಾಸ್ ರಿವೋಕ್ಡ್ ಬೈ ಇಂದಿರಾ ಗಾಂಧಿ. ಇದು ಬಹಳ ಒಂದು ವಿಚಿತ್ರ. ಸ್ಟೇಟ್ ನಲ್ಲಿ ಯಾರು ಕೆಲಸ ಮಾಡಿದಾರನ್ನ ಕೂಡ ಡೆಲ್ಲಿದಲ್ಲಿ ಇರುವ ಲೀಡರ್ಸ್ಗೂ, ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಗೂ ಅವ್ರ ಕೈ ಕಟ್ಟಿ ಸೇವೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ವಾಸ್ ಪುಲ್ಡ್ ಇನ್ ಟು ಪಾಲಿಟಿಕ್ಸ್. ವಾಟ್ ಎವರ್ ಲೆಕ್ಚರ್ಸ್ ವಿ ಗಿವ್, ವಾಟ್ ಎವರ್ ವಿ ಸ್ಪೀಕ್, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಟ್ರೂಲಿ ಡೂ ಜಸ್ಟಿಸ್ ಟು ವಾಟ್ ಎಮರ್ಜೆನ್ಸಿ ಇಸ್ ಆಲ್ ಅಬೌಟ್. ನಮ್ಮಲ್ಲಿ ನಮ್ಮ ಅಮ್ಮ ಇದ್ದಾರೆ, ಗಾಯತ್ರಿ ಹನುಮಂತರಾವ್ ಅಮ್ಮ ಅವರು, ನಾವೆಲ್ಲರೂ ಕೂಡ ದೊಡ್ಡ ಒಂದು ಪ್ರೀತಿಯಲ್ಲಿ ಅವ್ರಿಗೆ ನಾವು ಅಭಿನಂದನೆ ತಿಳಿಸಿದ್ವಿ. ಅವರಿಗೂ ಗೊತ್ತಿರಬೇಕು, ಜೈಲದಲ್ಲಿ ಒಂದು ಡೆಲಿವರಿ ಆದ ಮೇಲೆ 2 ತಿಂಗಳು ಜೈಲದಲ್ಲಿ ಕೈ ಕಾಲು ಕಟ್ಟಿ ಹಾಕಿ ಎಲ್ಲಿ ಕೂಡ ಹೋಗಬಾರದು. ಇವತ್ತು ಬೆಳಗ್ಗೆ ನಮ್ಮ ಬಿಜೆಪಿ ಕಾರ್ಯಾಲಯ ತಮಿಳುನಾಡಿನಲ್ಲಿ 34 ಜನ ಬಂದಿದ್ದರು ಚೆನ್ನೈದಲ್ಲಿ. ಅವರೆಲ್ಲ ಕೂಡ ಎಮರ್ಜೆನ್ಸಿ ಸಮಯದಲ್ಲಿ ಮೀಸಾ ಕೇಸ್ನಲ್ಲಿ ಅರೆಸ್ಟ್ ಆಗಿ 21 ತಿಂಗಳು ಜೈಲಿನಲ್ಲಿ, 18 ತಿಂಗಳು ಜೈಲದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಜೈಲದಲ್ಲಿ ಇದ್ದರು. 34 ಜನ ಹಾನರ್ ಮಾಡಿದ್ವಿ. ಇಲ್ಲಿಗೆ ಬರಲಿಕ್ಕೆ ಮುಂಚೆ ಮಲ್ಲೇಶ್ವರದಲ್ಲಿ ಸ್ವಲ್ಪ ದೊಡ್ಡವರು, 93 ವರ್ಷ ಅವರಕ್ಕೆಲ್ಲ ಇವಾಗ, ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ದೀವಿ. ಅವರೆಲ್ಲರೂ ಕೂಡ ಇವತ್ತು ಕೂಡ ಒಂದು ಎಮರ್ಜೆನ್ಸಿ ನಾವು ಒಂದು ಮಾತು ಹೇಳುವಾಗ ದೇ ಫೀಲ್ ಇಟ್ ಅಂದ ಬ್ಲಡ್ನಲ್ಲಿ, ಬೋನ್ನಲ್ಲಿ, ಮಸಲ್ದಲ್ಲಿ. ಅವ್ರಿಗೆ ಅದು ಎಮರ್ಜೆನ್ಸಿ ಒಂದು ವರ್ಡ್ ಏನೋ ಒಂದು ಟ್ರಿಗರ್ ಮಾಡ್ತದೆ ಅವ್ರಿಗೆ. ಏನೋ ಆ ಸಮಯದಲ್ಲಿ ಯಾರು ಕೂಡ ಗೊತ್ತಿರಲಿಕ್ಕಿಲ್ಲ ನಾವು ಯಾವಾಗ ಔಟ್ಸೈಡ್ ಬರ್ತೀವಿ, ವೆನ್ ವಿಲ್ ವಿ ಕಮ್ ಔಟ್ ಆಫ್ ಜೈಲ್, ಹೌ ಲಾಂಗ್ ವಿಲ್ ದ ಡಿಟೆನ್ಷನ್ ಹ್ಯಾಪನ್, ಈಸ್ ಇಟ್ ಗೋಯಿಂಗ್ ಟು ಬಿ ಪರ್ಪೆಚುವಲ್. ಎಮರ್ಜೆನ್ಸಿ ಮುಗಿಯುವಾಗ ನಮಗೆ ಗೊತ್ತಾಯಿತು 21 ಮಂತ್ಸ್ನಲ್ಲಿ ಎಮರ್ಜೆನ್ಸಿ ಮುಗೀತು. In the middle of emergency, nobody had an idea. Is it 21 years or is it 50 years? Nobody had an idea. ಇಲ್ಲಿರುವ ತುಂಬ ಜನ ಲಿವ್ಡ್ ರಿಯಾಲಿಟಿ ಎಮರ್ಜೆನ್ಸಿದಲ್ಲಿ ತಾವು ನೋಡಿರುವ ಎಲ್ಲರೂ ಕೂಡ ಈ ಸಮಯದಲ್ಲಿ ಅವರ ಭಾರತೀಯ ನಾಗರಿಕನಾಗಿ ತಮ್ಮೆಲ್ಲರೂ ಕೂಡ ನಾವು ಅಭಿನಂದನೆ ತಿಳಿಸ್ತೀವಿ. ಕಾರಣ ಹಿಸ್ಟ್ರಿದಲ್ಲಿ ಒಂದು ಮಾತಿದೆ, ಇಫ್ ಯು ಡೋಂಟ್ ಲರ್ನ್ ಫ್ರಮ್ ಹಿಸ್ಟ್ರಿ ವಿ ಆರ್ ಡೂಮ್ಡ್ ಟು ರಿಪೀಟ್ ಇಟ್ ಅಂತ ಹೇಳ್ತೀವಿ. ನಮ್ಮ ಹಿಸ್ಟ್ರಿದಲ್ಲಿ ಕೆಲವು ವಿಷಯ ನಾವು ಅರ್ಥ ಮಾಡಿಕೊಳ್ಳಲ್ಲ, ಕೆಲವು ವಿಷಯದಲ್ಲಿ ನಾವು ತಪ್ಪು ಏನು ಮಾಡಿದ್ದೀವಿ ಅದರಲ್ಲಿ ನಾವು ಅರ್ಥ ಮಾಡಿಕೊಂಡು ಸರಿಪಡಿಸಿಲ್ಲನ ಆ ಪುನಃ ಅದು ರಿಪೀಟ್ ಆಗ್ತದೆ. ಇಫ್ ಯು ಡೋಂಟ್ ಲರ್ನ್ ಫ್ರಮ್ ಹಿಸ್ಟ್ರಿ, ಹಿಸ್ಟ್ರಿ ಇಸ್ ಡೂಮ್ ಟು ರಿಪೀಟ್ ಇಟ್. ಇವಾಗ ನಮ್ಮ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಈ ದಿವಸ ಕಾಶ್ಮೀರದಿಂದ ಕನ್ಯಾಕುಮಾರಿವರೆ ಈ ಬ್ಲ್ಯಾಕ್ ಡೇ, ಸ್ಪೆಷಲಿ 25th June 1975, 49 years ಬಿಫೋರ್, ಎಲ್ಲ ಕಡೆಯಲ್ಲಿ ಕೂಡ ಈ ಥರ ಸೆಮಿನಾರ್ಸ್ ಆಗ್ತಾ ಇದೆ. ಇಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ದಲ್ಲಿ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಅವರೊಂದು ದೊಡ್ಡ ರೀತಿಯಲ್ಲಿ ನಮ್ಮೆಲ್ಲರೂ ಕೂಡ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ನಾವು ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದೀವಿ, ವಿ ಆಲ್ ಟಾಕ್, ವಿ ಗೆಟ್ ಇನ್ಸ್ಪೈರ್ಡ್, ವಿ ಸಿ ಸಂಬಡಿ, ವಿ ನೋ ದಿಸ್ ಇಸ್ ಹೌ ಎಮರ್ಜೆನ್ಸಿ ವಾಸ್ ಆ್ಯಂಡ್ ವಿ ನೋ ದಿಸ್ ಇಸ್ ಹೌ ಇಂಡಿಯಾ ವಾಸ್. ಪುನಃ ಆ ಥರ ಒಂದು ದೇಶ ನಮ್ಮ ದೇಶದಲ್ಲಿ ಆಗಬಾರದು. ಇಲ್ಲಿರುವ ಎಲ್ಲ ಜನರು ಕೂಡ ಫಂಡಮೆಂಟಲ್ ರೈಟ್ಸ್ ಸೆಕ್ಯೂರ್ ಆಗಿರಬೇಕು. ಎಲ್ಲ ನಾಗರಿಕರು ಕೂಡ ಲೈಫ್ ಆ್ಯಂಡ್ ಲಿಬರ್ಟಿ ಯಾವಾಗಲೂ ಕೂಡ 100% ಗ್ಯಾರಂಟಿ ಇರಬೇಕು. ನಮ್ಮ ಪ್ರಾಪರ್ಟಿ ಇರಬಹುದು, ಏನೋ ಇರಬಹುದು, ಸರ್ಕಾರ ಒಂದು ಆದೇಶದಲ್ಲಿ ತಗೊಳ್ಬಾರದು. ಇದೆಲ್ಲ ಕೂಡ ನಾವು ಜಗಳ ಮಾಡಿ ಒಂದು ಒಳ್ಳೆಯ ಒಂದು ಪೊಲಿಟಿಕಲ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಿ. ಆ ಡೆಮಾಕ್ರಸಿ 5 ವರ್ಷಕ್ಕೊಮ್ಮೆ ನಾವು ವೋಟ್ ಹಾಕ್ತೀವಿ, ಪವರ್ದಲ್ಲಿ ಯಾರು ಇರಬೇಕು, ಅಕೌಂಟಬಲ್ ಗವರ್ನೆನ್ಸ್ ಯಾರು ಇರಬೇಕು. ಇಲ್ಲಿ ತುಂಬ ನಮ್ಮ MLA ಸಾಹೇಬರೆಲ್ಲ ಫ್ರಂಟ್ ರೋನಲ್ಲಿ ಇದ್ದಾರೆ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ 5 ವರ್ಷಕ್ಕೊಮ್ಮೆ ನಾವು ಪುನಃ ಬ್ಲಾಂಕ್ ಚೆಕ್ ಥರ ಎವ್ರಿ 5 years ವಿ ಸೈನ್ ಆ್ಯಂಡ್ ಗಿವ್ ಅ ಚೆಕ್ ಟು ದೆಮ್. ನಮ್ಮ ಪರವಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಕಳಿಸ್ತೀವಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕಳಿಸ್ತೀವಿ. ನಮ್ಮ ಪರವಾಗಿ ಅವರು ನಮ್ಮ ಲಿಬರ್ಟಿ, ನಮ್ಮ ಟ್ರ್ಯಾಂಕ್ವಿಲಿಟಿ, ನಮಗೋಸ್ಕರ ಅವರು ಪಾರ್ಲಿಮೆಂಟ್ನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಿಲ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ, ಎವ್ರಿ 5 years ವಿ ರಿನ್ಯೂ ಅವರ್ ಕಾಂಟ್ರಾಕ್ಟ್ ಆಸ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದ ಕಾಂಟ್ರಾಕ್ಟ್ ಇಸ್ ಬಿಟ್ವೀನ್ ದ ಇಂಡಿಯನ್ ಪೀಪಲ್, ದ ಮೇಕರ್ಸ್ ಆ್ಯಂಡ್ ದ ಪೀಪಲ್ ಹು ಗೆಟ್ ಎಲೆಕ್ಟೆಡ್ ಎವ್ರಿ 5 years. ಇವತ್ತು ಆತ ಒಂದು ಒಳ್ಳೆಯ ಒಂದು ದಿವಸದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇದು ಒಂದು ರೀತಿಯಲ್ಲಿ ಇದು ಬ್ಲ್ಯಾಕ್ ಡೇ ನಾವು ಹೇಳ್ತೀವಿ. ಇನ್ನೊಂದು ರೀತಿಯಲ್ಲಿ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಥರ ಆಗಬಾರದು, ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು. ಸೊ ಮೈ ಜಾಬ್, ಮೈ ಡ್ಯೂಟಿ ಆಸ್ ಅ ಸ್ಪೀಕರ್ ಇನ್ ದಿಸ್ ಪ್ರೋಗ್ರಾಮ್, ಒಂದು ಹಿಸ್ಟ್ರಿ, ನಾನು ಎಮರ್ಜೆನ್ಸಿದಲ್ಲಿ ಹುಟ್ಟಿಲ್ಲ, ನನಗೆ ಎಮರ್ಜೆನ್ಸಿ ನಾನು ನೋಡಿಲ್ಲ. ಇಟ್ ಇಸ್ ಆಲ್ ಬೈ ಲಿಸನಿಂಗ್, ರೀಡಿಂಗ್ ಬುಕ್ಸ್. ಈ ಥರ ಮನುಷ್ಯ ಅವರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಲಾಸ್ಟ್ ಮೆನಿ ಇಯರ್ಸ್. ಅದರಲ್ಲಿ ಮಾತ್ರ ನನ್ನ ಭಾಷಣೆ, ನನ್ನ ಮಾತಿರುತ್ತದೆ. ಇಲ್ಲಿರುವ ಎಲ್ಲ ಜನ ಕೂಡ ಮತ್ತೊಮ್ಮೆ ನಾನು ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ ಸರ್. ಕಾರಣ ಯು ಫಾಟ್ ಥ್ರೂ ಇಟ್ ಆ್ಯಂಡ್ ಯು ಆರ್ ಸ್ಟ್ಯಾಂಡಿಂಗ್ ಬೈ ಅಸ್ ನೌ. ಸೊ ಐ ಸೇ ಎಮರ್ಜೆನ್ಸಿ ಬಂದು 1975ದಲ್ಲಿ ಶುರು ಮಾಡಿಲ್ಲ ಸರ್. ಇಟ್ ಇಸ್ ನಾಟ್ ದಟ್ 25th June ರಾತ್ರಿ 2 o'clock, 12 o'clock, 2 o'clock they decided. Between the nights of 25th June and 26th June 1975, emergency was imposed in our country. So Indira Gandhi ಅವರು, if you look at her history, anybody has ஒரு ಹಿಸ್ಟ್ರಿ ಒಂದು ಎಂಥೂಸಿಯಾಸ್ಟ್ ಆಗಿ ಯಾರಾவது ಇಂದಿರಾ ಗಾಂಧಿ ಅವರು ಲೈಫ್, ಇಫ್ ಯು ಹ್ಯಾಡ್ ದಿ ಆಪರ್ಚುನಿಟಿ ಟು ರೀಡ್,
We all know when Indira Gandhi became the Congress party president in 1959, when Jawaharlal Nehru ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ, her first trip to Kerala in April 1959, ಕೇರಳ ಹೋಗಿ ನೋಡಿಕೊಂಡು ಬರ್ತಾರೆ. The world's first public elected government, communist government was in Kerala. EMS ನಂಬೂದ್ರಿಪಾತ್ ಅವರು ಒಂದು ಸರ್ಕಾರ ಅಲ್ಲಿ ಇತ್ತು. 1957 they came to power. ಯಾವಾಗ ಇಂದಿರಾ ಗಾಂಧಿ ಅವರು ನೋಡಿದ್ರು, she was very clear this government has to be dismissed. So ಡೆಲ್ಲಿ ಬಂದ ಮೇಲೆ she was insisting ಪಂಡಿತ್ ಜವಾಹರ್ಲಾಲ್ ನೆಹರು as a Congress party president, ಅವರು ಪಂಚಾಯತ್ ಅಧ್ಯಕ್ಷರಲ್ಲ, MLA ಅಲ್ಲ, MLC ಇಲ್ಲ, MP ಅಲ್ಲ, not public representative under any category. She was requesting, insisting, pleading with Pandit Jawaharlal Nehru, communist government now dismiss ಮಾಡಬೇಕು, ಕೇರಳದಲ್ಲಿ ಅವರು ಇರಬಾರದು. So 1959 Article 356 was used by Pandit Jawaharlal Nehruji's Congress government. That communist government was dismissed in Kerala simply because ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರಿಗೂ ಡಿಸ್ಮಿಸ್ ಮಾಡಬೇಕು ಅವರ ತಂದೆಯವರು ಅವರು ಹೇಳಿದರು. ಈ ಸ್ಟ್ರೀಕ್ ಆವಾಗ ಶುರುವಾಯಿತು. ಇಟ್ ಸ್ಟಾರ್ಟೆಡ್ ದೇರ್. ವಿ ಕ್ಯಾನ್ ಡಿಸ್ಮಿಸ್ ಎನಿ ಗವರ್ಮೆಂಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸ್ಟೇಟ್ ನಲ್ಲಿ ಯಾರು ಕೆಲಸ ಮಾಡಿದಾರನ್ನ ಕೂಡ ಡೆಲ್ಲಿದಲ್ಲಿ ಇರುವ ಲೀಡರ್ಸ್ಗೂ, ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಗೂ ಅವ್ರ ಕೈ ಕಟ್ಟಿ ಸೇವೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ವಾಸ್ ಪುಲ್ಡ್ ಇನ್ ಟು ಪಾಲಿಟಿಕ್ಸ್. 59 ಆದ ಮೇಲೆ, if you look at her first few decisions as prime minister, 1966 ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಇಂದಿರಾ ಗಾಂಧಿ ಅವರು ಬಂದಿದ್ರು. ವಿ ಆಲ್ ನೋ ದ ಪ್ರೀವಿಯಸ್ ಹಿಸ್ಟ್ರಿ. ನೆಹರು ಅವ್ರ ಬಗ್ಗೆ ನಮಗೆ ಗೊತ್ತಿರುತ್ತದೆ. ಸಮಯ ಅಷ್ಟಿಲ್ಲ ನಮಗೆ ಕಂಪ್ಲೀಟ್ ಅನಲೈಸ್ ಮಾಡಲಿಕ್ಕೆ ಕಾಂಗ್ರೆಸ್ ಮೈಂಡ್ ಸೆಟ್. 66 ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆದ ತಕ್ಷಣ ಅವರು ಮಾಡಿದ ಫಸ್ಟ್ ಡೆಸಿಷನ್, ಒನ್ ಆಫ್ ದ ಫಸ್ಟ್ ಡೆಸಿಷನ್, June 6, 1966, 6/6/66 ರುಪಿ ಡಿವ್ಯಾಲ್ಯೂಯೇಷನ್ 37.5%. ರುಪಿ ಆರ್ಬಿಟ್ರಲಿ ಡಿವ್ಯಾಲ್ಯೂ ಮಾಡಿದ್ದಾರೆ. ತಮ್ಮಲ್ಲಿ ಸೇವಿಂಗ್ಸ್ ಇರಬಹುದು, ಬ್ಯಾಂಕ್ನಲ್ಲಿ ಇರಬಹುದು, ತಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬಹುದು, ತಾವು ಏನೋ ಒಂದು ಮಾಡಿರ್ಬೋದು, ಅಲ್ಲದ ಮನೆಯಲ್ಲಿ ಬ್ಯಾಂಕ್ನಲ್ಲಿ ಇರದೆ ಸುಮ್ಮನೆ ತಾವು ದುಡ್ಡು ಹಾಕಿರಬಹುದು. ಶಿ ಡಿವ್ಯಾಲ್ಯೂಡೆಡ್ ಬೈ 37.5%. 1966 ನೋ ಕ್ವೆಶ್ಚನ್. ಡೆಮಾಕ್ರಸಿದಲ್ಲಿ ನೋ ಆರ್ಗ್ಯುಮೆಂಟ್, ನೋ ಡಿಸ್ಕಷನ್. ಯಾರೂ ಕೂಡ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ 1 year later 1967 ಆ ಟೈಮ್ನಲ್ಲಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಟುಪಿಡೆಸ್ಟ್ ಡೆಸಿಷನ್ ಟೇಕನ್. ಅದರಲ್ಲಿ ಎಕನಾಮಿಕ್ ಯಾವುದೇ ಒಂದು ಪ್ರಯೋಜನ ಇಲ್ಲ. ಸೊ ವಿ ಆರ್ ಟ್ರೇಸಿಂಗ್ ಬ್ಯಾಕ್ ಇಂದಿರಾ ಗಾಂಧಿ ಅವರ ಲೈಫ್, ಹರ್ ಸ್ಟೈಲ್ ಆಫ್ ಫಂಕ್ಷನಿಂಗ್. ಅದೆಲ್ಲ ಆದಮೇಲೆ 1969, ಸೊ ಓವರ್ ನೈಟ್ ಶಿ ಡಿಸೈಡೆಡ್ 14 ಪ್ರೈವೇಟ್ ಬ್ಯಾಂಕ್ ಶುಡ್ ಬಿ ನ್ಯಾಷನಲೈಸ್ಡ್. ಕಾರಣ ಏನು ಹೇಳಿದ್ರು, ಗೌರ್ಮೆಂಟ್ ಬ್ಯಾಂಕ್ ಇರುವಾಗ ಮಾತ್ರ ಯಾರೆಲ್ಲ ಬಡವರಿದ್ದಾರೆ ಅವ್ರಿಗೆ ಲೋನ್ ಕೊಡ್ತಾರೆ, ಪ್ರೈವೇಟ್ ಬ್ಯಾಂಕ್ಸ್ ಲೋನ್ ಕೊಡಲ್ಲ. 14 ಬ್ಯಾಂಕ್ಸ್ ನ್ಯಾಷನಲೈಸ್ ಮಾಡಿದರು. ಸೊ ನಾವು ಅದು ಗ್ರೋತ್ ರೇಟ್ ನೋಡುವಾಗ ನಮಗೆ ಗೊತ್ತಾಗ್ತದೆ. 1967 ಇಂಡಿಯಾಸ್ ಗ್ರೋತ್ ರೇಟ್ ವಾಸ್ 7.83%, 1968 3.39%, 1969 6.54%, 1970 5%, 1971 1.64%, 1972 -0.5%, 1973 3%, 1974 1.19%. So whatever experiment Indira Gandhi did arbitrarily on her own, 66, 67, 68, 69, ಅದೆಲ್ಲ ಕೂಡ ನಮ್ಮ ದೇಶದಲ್ಲಿ ಗ್ರೋತ್ ರೇಟ್ ನೋಡಬಹುದು. ಮೈನಸ್ ಗ್ರೋತ್ ರೇಟ್ ವಿ ಹ್ಯಾಡ್ ಇನ್ 1972, ಸಿಂಗಲ್ ಡಿಜಿಟ್ ಗ್ರೋತ್ ರೇಟ್ ಇನ್ 1974, 1971 ಸಿಂಗಲ್ ಡಿಜಿಟ್ ಗ್ರೋತ್ ರೇಟ್. ಸೊ ದಿಸ್ ವಾಸ್ ಲೀಡಿಂಗ್ ಟು ಎಮರ್ಜೆನ್ಸಿ. ಇದೆಲ್ಲ ಕೂಡ ಎಮರ್ಜೆನ್ಸಿಗೆ ಹೋಗ್ತಾ ಇತ್ತು. ಎಮರ್ಜೆನ್ಸಿಗೆ ಅವರು ಸಾವಿರಾರು ಕಾರಣ ಕೊಟ್ಟಿದ್ರು. ಒಂದು 352 ಆರ್ಟಿಕಲ್, ವೆರಿ ರೇರ್ಲಿ ಯೂಸ್ಡ್ ಇನ್ ಅವರ್ ಕಂಟ್ರಿ, ಯಾರು ಯೂಸೇ ಮಾಡಲ್ಲ. ಇಂಟರ್ನಲ್ ರೆಬೆಲಿಯನ್, ಆರ್ಮ್ಡ್ ಅಗ್ರೆಷನ್, ಸ್ಪೆಷಲಿ ವಾರ್ ಲೈಕ್ ಸಿಚುವೇಶನ್. ನಮ್ಮ ದೇಶದಲ್ಲಿ ವಾರ್ ಲೈಕ್ ಸಿಚುವೇಶನ್ ಇರುವಾಗ 352 ಯೂಸ್ ಮಾಡ್ತಾರೆ. ಗೌರ್ಮೆಂಟ್ ಡಿಸ್ಮಿಸ್ ಮಾಡಲಿಕ್ಕೆ 356. ದೆನ್ 352 ವಾಸ್ ಯೂಸ್ಡ್ ಜಸ್ಟ್ ಫಾರ್ ಡಿಕ್ಲೇರಿಂಗ್ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿ ಹೋಗುವಾಗ ನಮಗೆ ಗೊತ್ತಿರುತ್ತದೆ, ಎವ್ರಿಬಡಿ ಆಂಟಿಸಿಪೇಟೆಡ್ ಎಮರ್ಜೆನ್ಸಿ ಇಸ್ ಗೋಯಿಂಗ್ ಟು ಕಮ್. ಯಾಕೆಂದ್ರೆ 1975 ಜನವರಿದಲ್ಲಿ ಸಿಜಾಜ್ ಶಂಕರ್ ರಾಯ್, ವೆಸ್ಟ್ ಬೆಂಗಾಲ್ ದೊಡ್ಡ ಒಂದು ಕಾಂಗ್ರೆಸ್ ಲೀಡರ್, ಹಿ ರೋಟ್ ಅ ಪರ್ಸನಲ್ ಲೆಟರ್ ಟು ಇಂದಿರಾ ಗಾಂಧಿ ದಟ್ ಎಮರ್ಜೆನ್ಸಿ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡುವ ಸಂದರ್ಭ ಇದು. ಸೊ ಲಾಟ್ ಆಫ್ ಕಮ್ಯುನಿಕೇಶನ್ ವಾಸ್ ಹ್ಯಾಪನಿಂಗ್ ಅಮಾಂಗ್ ದೆಮ್. ಅವ್ರ ಮೈಂಡ್ ಸೆಟ್ ಆರ್ಬಿಟ್ರಿ, ಮೈಂಡ್ ಸೆಟ್ ವಾಸ್ ಡೆಲ್ಲಿ ಸೆಂಟ್ರಿಕ್. ಡೆಲ್ಲಿದಲ್ಲಿ ಇರುವ ಒಂದು ಪಾರ್ಟಿ, ಡೆಲ್ಲಿದಲ್ಲಿ ಇರುವ ಒಂದು ರೋಡ್ನಲ್ಲಿ ಇರುವ ಒಂದು ಪಕ್ಷ, ಒಂದು ಕಾಂಗ್ರೆಸ್ ಪಾರ್ಟಿ, ಅವರು ಡಿಸೈಡ್ ಮಾಡಬೇಕು ನಮ್ಮ ದೇಶ ಯಾವ ಥರ ಇರಬೇಕು, ಯಾವ ಮನುಷ್ಯ ಒಪ್ಕೊಳ್ಳಲ್ಲ ನಾವು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕು. ದಿಸ್ ದ ಮೈಂಡ್ ಸೆಟ್ ವಿತ್ ವಿಚ್ ಕಾಂಗ್ರೆಸ್ ವಾಸ್ ಆಪರೇಟಿಂಗ್. 1972 ತಮಿಳುನಾಡಿನಲ್ಲಿ ಕಚ್ಚತೀವು ಐಲ್ಯಾಂಡ್ ಇತ್ತು, ಯಾರಲ್ಲಿ ಮಾತಾಡದೆ ಲಿಫ್ಟ್ ಮಾಡಿ ಶ್ರೀಲಂಕಾ ಕೊಟ್ಟಿದ್ರು. ನೋ ಡಿಸ್ಕಷನ್, ನೋ ಡಿಬೇಟ್, ನಥಿಂಗ್. ಇಟ್ ವಾಸ್ ಜಸ್ಟ್ ಸೈನ್ಡ್ ಬಿಟ್ವೀನ್ ದ ಶ್ರೀಲಂಕನ್ ಪ್ರೆಸಿಡೆಂಟ್ ಅಂಡ್ ಮೇಡಮ್ ಇಂದಿರಾ ಗಾಂಧಿ. ಅದು ಒಂದು ಸೀಕ್ರೆಟ್ ಟಾಕ್ಸ್ 1969 ಡಿಸೈಡ್ ಮಾಡಿದ್ರು, 1972 ಪಬ್ಲಿಕ್ ಮಾಡಿದ್ರು. ಸೊ ನಾವು ಇದೆಲ್ಲ ಬಹಳ ಕೇರ್ಫುಲ್ ಆಗಿ ಇಫ್ ಯು ಅನಲೈಸ್ ದ ಹಿಸ್ಟ್ರಿ, one of the worst forms of government was leading to 1975. 1975 ರೇಬರಲ್ಲಿ ಎಲೆಕ್ಷನ್ ಸಾಹೇಬರು ಇಲ್ಲಿ ಹೇಳಿದರು.
ರೇಬರಿ ಎಲೆಕ್ಷನ್ ತುಂಬ ಜನ ಗೊತ್ತು. ಇಂದಿರಾ ಗಾಂಧಿ ಅಮ್ಮ ಡಿಸ್ಮಿಸ್ ಆಗಿದ್ದಾರೆ, ಅದರಲ್ಲಿ ಅಲಹಾಬಾದ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ದೇ ಸೆಡ್ ದಿಸ್ ಕ್ವಾಲಿಫಿಕೇಶನ್ ಆಫ್ ಫೇರ್ ಅಸ್ ಅನ್ MP. ಅಲಹಾಬಾದ್ ಹೈಕೋರ್ಟ್ ಅವರು ಇಲ್ಲ, ದಿಸ್ ಎಲೆಕ್ಷನ್ ವಾಸ್ ಫ್ರಾಡುಲೆಂಟ್, ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ, ನಮಗೆ ಅದು ಗೊತ್ತು. ಬಟ್ ಯಾಕೆ ಡಿಸ್ಕ್ವಾಲಿಫೈ ಮಾಡ್ತೀವಿ? ವೈ ವಾಸ್ ಶಿ ಡಿಸ್ಕ್ವಾಲಿಫೈಡ್? ಇಂದಿರಾ ಗಾಂಧಿ ಅವರು ದ ಚೀಫ್ ಏಜೆಂಟ್ ಆಫ್ ಇಂದಿರಾ ಗಾಂಧಿ ಇನ್ ದಟ್ ಎಲೆಕ್ಷನ್ ಇನ್ 1975 ರೇಬರಿಯಾದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅವ್ರಿಗೆ OSD, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಇರುವ ಒಂದು ಗವರ್ಮೆಂಟ್ ಸರ್ವೆಂಟ್ ಯಶ್ಪಾಲ್ ಕಪೂರ್ ಅವರು ಚೀಫ್ ಏಜೆಂಟ್. ಇಲ್ಲಿ ಎಲೆಕ್ಷನ್ ತುಂಬಾ ಜನ ಇಲ್ಲಿ ದೊಡ್ಡವರು ಇದ್ದಾರೆ, ಮಲ್ಟಿಪಲ್ ಎಲೆಕ್ಷನ್ ವಿನ್ ಮಾಡುವ ನಮ್ಮ ದೊಡ್ಡವರೆಲ್ಲ ಇದ್ದಾರೆ. ಕಂಪ್ಲೀಟ್ ಗವರ್ಮೆಂಟ್ ಮಿಷನರಿ ವಾಸ್ ಯೂಸ್ಡ್, ಕರಪ್ಟ್ ಪ್ರಾಕ್ಟಿಸಸ್ ಹೈಯೆಸ್ಟ್ ಆರ್ಡರ್. The chief agent for the candidate was the official in Prime Minister's office who was the OSD to Indira Gandhi ji. ಇದರ ತುಂಬಾ ವಿಷಯ. Then it was went to court 1975 elections. ಅದು 12th June 1975 ಸಾಹೇಬರು ಹೇಳಿದರು, ಅಲಹಾಬಾದ್ ಹೈಕೋರ್ಟ್ ಗೇವ್ ದಟ್ ಹಿಸ್ಟಾರಿಕ್ ಜಜ್ಮೆಂಟ್. ಶಿ ಹ್ಯಾಡ್ ಒನ್ ಆಪ್ಷನ್, ಅಪೀಲ್ ಮಾಡಬಹುದಾಯಿತು, ಅಪೀಲ್ದಲ್ಲಿ ಹೋಗಿ ಸ್ಟೇ ಮಾಡಬಹುದಾಯಿತು. ಸೊ ಇಂಡಿಯಾ ಹ್ಯಾಡ್ ಅ ರ್ಯಾಮ್ ರಾಡ್ ಸ್ಟ್ರೈಟ್ ಜಡ್ಜ್, ಒಂದು ಒಳ್ಳೆಯ ಮನುಷ್ಯ, ಎಕ್ಸಲೆಂಟ್, ಒನ್ ಆಫ್ ದ ಫೈನೆಸ್ಟ್. Luckily for our country, one of the finest person was sitting in that bench in Supreme Court, Justice Krishna Iyer. It went to Krishna Iyer. Krishna Iyer was the person who was supposed to give the judgment 24 June 1975 ಕೊಡಬೇಕು. Krishna Iyer also in his book writes how he was influenced by Indira Gandhiji's law minister. Judgment ಕೊಡಲಿಕ್ಕೆ ಮುಂಚೆ law minister calls Indira Gandhiji, ನಿಮಗೆ ಒಂದು ಭೇಟಿ ಮಾಡಬೇಕು. ಕೃಷ್ಣ ಅಯ್ಯರ್ ಆಸ್ಕ್, ವೈ, ಯಾಕೆ ಭೇಟಿ ಮಾಡಬೇಕು? ವೈ ಡು ಯು ವಾಂಟ್ ಟು ಕಮ್ ಟು ಮೈ ಚಾಂಬರ್? ಈ ಸರಿ ಇಲ್ಲ, அந்த ಕೇಸ್ ಬಗ್ಗೆ ಮಾತಾಡಬೇಕು. ದೆನ್ ಕೃಷ್ಣ ಅಯ್ಯರ್ ಜಿ ಪುಟ್ ಇಸ್ ಫೋನ್ ಡೌನ್. ಈ ಸರಿ ಐ ಆಮ್ ನಾಟ್ ಗೋಯಿಂಗ್ ಟು ಮೀಟ್ ಎನಿಬಡಿ ರಿಗಾರ್ಡಿಂಗ್ ದಿಸ್ ಕೇಸ್. ನೀವು ಪ್ರೈಮ್ ಮಿನಿಸ್ಟರ್ ಇದನ್ನ ಹಾಕೊಂಡು ನಾವು ಮೀಟ್ ಮಾಡಲ್ಲ. ಸೊ ಹಿ ಗೇವ್ ಅ ಜಜ್ಮೆಂಟ್ 24 June 1975. ಹಿ ಸೆಡ್, ಒಂದು ಇಂಟ್ರಿಯಂ ಸ್ಟೇ ತರ ಕೊಡ್ತೀವಿ ನಾವು, ಮೀನಿಂಗ್ ಪಾರ್ಲಿಮೆಂಟ್ ಹೋಗ್ಬೋದು, ರಿಜಿಸ್ಟರ್ನಲ್ಲಿ ಸಿಗ್ನೇಚರ್ ಆಗ್ಬೋದು. ಯು ಕೆನಾಟ್ ಹ್ಯಾವ್ ಎನಿ ಪ್ರಿವಿಲೇಜಸ್ ಅನ್ MP. ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿಲ್ಲ. ಯು ಕೆನಾಟ್ ಡ್ರಾ ಸ್ಯಾಲರಿ. ಸೊ 24th June 1975, ದಿಸ್ ವಾಸ್ ದ ಟ್ರಿಗರ್. ನೆಕ್ಸ್ಟ್ ಡೇ 25th June 1975, 49 years ಬಿಫೋರ್ ಆರ್ಟಿಕಲ್ 352 ಪ್ರೊಕ್ಲಮೇಷನ್ ಮಾಡಿ ಎಮರ್ಜೆನ್ಸಿ ದೇ ಡಿಕ್ಲೇರ್. ಇಟ್ ಹ್ಯಾಪನ್ ಇನ್ ದ ಮಿಡ್ ನೈಟ್. ಅದು ಎಷ್ಟು ಪ್ರಿಪರೇಷನ್ ಅವರು ಮಾಡಿಕೊಂಡಿದ್ದಾರನ್ನ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ದಿವಸ ನೈಟ್ 2 ಗಂಟೆ ಸೆನ್ಸಾರ್ ಬೋರ್ಡ್ನಲ್ಲಿರುವ ಎಲ್ಲರೂ ಕೂಡ ಒಂದೊಂದು ಮೇಜರ್ ನ್ಯೂಸ್ ಪೇಪರ್ ಆಫೀಸಸ್ ಡೆಲ್ಲಿ ಹೋಗಿದ್ರು. ದೇ ಆಲ್ ವೆಂಟ್ ಇನ್ಸೈಡ್ ದ ನ್ಯೂಸ್ ಪೇಪರ್ ಆಫೀಸಸ್. ಪವರ್ ವಾಸ್ ಕಟ್ ಡೌನ್ ಅಟ್ 2 AM. ಯಾಕೆಂದ್ರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಬಾರದನು. ಇನ್ ಕೇಸ್ ಯಾರು ಪ್ರಿಂಟ್ ಮಾಡಿದಾರ ಕೂಡ ಪೇಪರ್ನಲ್ಲಿ ಏನು ಬರಬೇಕು, ದೇ ವಾಂಟ್ ಟು ಗಿವ್ ಅ ಪಾಸಿಟಿವ್ ಸ್ಪಿನ್. ಸೊ 25th June 1975 ನಮ್ಮ ಪೇಪರ್ದಲ್ಲಿ ಜನ ಏನು ಓದ್ತಾರೆ, ದೇ ವಾಂಟ್ ಟು ಕಂಟ್ರೋಲ್ ಫ್ರಮ್ ದಟ್ ಡೇ ಮಾರ್ನಿಂಗ್ ಅಟ್ 2 AM. ಸೊ ಇಷ್ಟೊವರು ಗಲಾಟ ಮಾಡಿ ಪೇಪರ್ ಎಲ್ಲ ಕಂಟ್ರೋಲ್ದಲ್ಲಿ ತಗೊಂಡು, ಮೀಡಿಯಾ ಕಂಟ್ರೋಲ್ದಲ್ಲಿ ತಗೊಂಡು, ದೇ ಡಿಡ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಟು ಮೇಕ್ ಶ್ಯೂರ್ ದಟ್ ಎಮರ್ಜೆನ್ಸಿ ಇಸ್ ಅಕ್ಸೆಪ್ಟೆಡ್ ಬೈ ದ ಪೀಪಲ್ ಆಫ್ ಅವರ್ ಕಂಟ್ರಿ. ಇಂಡಿಯಾದಲ್ಲಿ ಕರಪ್ಷನ್ ತುಂಬ ಜಾಸ್ತಿ ಆಯಿತು, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ಇಂಡಿಯಾದಲ್ಲಿ ಪಂಜಾಬ್ ನೋಡಿ, ನಾರ್ತ್ ಈಸ್ಟ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಎಲ್ಲ ಜನ ಜಗಳ ಮಾಡ್ತಾ ಇದ್ದಾರೆ, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ಇಂದಿರಾ ಗಾಂಧಿ ಅವರು ಒಂದೇ ರೀತಿಯಲ್ಲಿ ಬಡವರಿಗೆಲ್ಲ ಏನೇನು ಪ್ರಾಬ್ಲಮ್ ಇದೆ ಸರಿ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಜಾಸ್ತಿ ಕೊಡಬೇಕಾಯಿತು, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ದೇ ವಾಂಟ್ ಟು ಪುಟ್ ಅ ಪಾಸಿಟಿವ್ ಸ್ಪಿನ್. ಅದಕ್ಕೆ ನಮ್ಮಲ್ಲಿ ತುಂಬ ಜನ, ಇವತ್ತು ನಾವು ಕೆಲವು ಜನರಲ್ಲಿ ಮಾತಾಡುವಾಗ ಕೆಲವು ಜನ ಹೇಳ್ತಾರೆ, ಒಂದು 2-3 ಜನ 100ನಲ್ಲಿ, ಎಮರ್ಜೆನ್ಸಿ ಪೀರಿಯಡ್ ಭಾಳ ಒಳ್ಳೆಯದು ತಪ್ಪ, ಬಸ್ ಎಲ್ಲ ಟೈಮಿಗೆ ಬಂದಿತ್ತು. ತಮ್ಮ ಕಿವಿಗೆ ಬಂದಿರಬೇಕು, ಬಸ್ ಎಲ್ಲ ಟೈಮಿಗೆ ಬಂದಿತ್ತು. ಆ ಟೈಮ್ನಲ್ಲಿ ಎಷ್ಟು ಬಸ್ ಇರಬೇಕು, ಎಷ್ಟು ಬಸ್ ಜನ ನೋಡಿರಬೇಕು. ಗೌರ್ಮೆಂಟ್ ಆಫೀಸ್ನಲ್ಲಿ ಆಫೀಸರ್ಸ್ ಎಲ್ಲ ಶಾರ್ಪ್ ಟೈಮಿಗೆ ಬಂದ್ಬಿಡ್ತಾರೆ. ಎಲ್ಲ ನಾವು ಸ್ಕೂಲ್ದಲ್ಲಿ ಕಾರಣ ಕಾಂಗ್ರೆಸ್ ಈಕೋ ಸಿಸ್ಟಮ್ ವಾಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸ್ಟೋರಿ ಫ್ರಮ್ 1975. ಕಂಟಿನ್ಯೂಸ್ ಅವರೇ ಪವರ್ನಲ್ಲಿ ಇದ್ರು. 1980 ಇಂದಿರಾ ಗಾಂಧಿ ಕೇಮ್ ಬ್ಯಾಕ್, 84 ಅಗೇನ್ ಕಾಂಗ್ರೆಸ್ ವಾಸ್ ಇನ್ ಪವರ್, 91, 96, 89 ದೇ ಗೇವ್ ಅ ಸಪೋರ್ಟ್ ಟು ಗೌರ್ಮೆಂಟ್, 2004, 2009. ಅದಾದ ಮೇಲೆ ಕೂಡ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಆಫ್ ಎಮರ್ಜೆನ್ಸಿ ವಾಸ್ ವೈಟ್ ವಾಶ್ಡ್ ಬೈ ಕಾಂಗ್ರೆಸ್ historians, left historians, by the textbooks that was controlled by Congress party education ministers for a long time. ಎಮರ್ಜೆನ್ಸಿ ಬಗ್ಗೆ ಎಲ್ಲಿ ಕೂಡ ಸಿವಿಲ್ ಲಿಬರ್ಟಿ ಬಗ್ಗೆ ಅಲ್ಲದೆ ನಮ್ಮಲ್ಲಿರುವ ನಮ್ಮ ಗಾಯತ್ರಿ ಅಕ್ಕ ಬಗ್ಗೆ ಯಾರು ಮಾತಾಡಲ್ಲ. ನೋಬಡಿ ಸ್ಪೀಕ್ಸ್. ಬಸ್ ಟೈಮಿಗೆ ಬಂದಿತ್ತು, ಸರ್ಕಾರ ಅಧಿಕಾರಿ 10 ಗಂಟೆಗೆ ಆಫೀಸ್ ಬಂದಿದ್ದಾರೆ. ಸೊ ಎಮರ್ಜೆನ್ಸಿ ಬಹಳ ಚೆನ್ನಾಗಿತ್ತು. ದಿಸ್ ಇಸ್ ದ ಸ್ಟೋರಿ ದೇ ವರ್ ರನ್ನಿಂಗ್ ರೈಟ್ ಫ್ರಮ್ 25th June 1975 ಮಾರ್ನಿಂಗ್. ಇದೆಲ್ಲ ಆದಮೇಲೆ ಇಫ್ ಅಗೇನ್ ಲುಕ್ ಅಟ್ ಎಮರ್ಜೆನ್ಸಿ ಇನ್ ಟೋಟಾಲಿಟಿ, ಇವರು ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್, ಎಷ್ಟು ಡ್ಯಾಮೇಜ್, ದ ಕೈಂಡ್ ಆಫ್ ಡ್ಯಾಮೇಜ್ ದೇ ಹವ್ ಡನ್. ಫಸ್ಟ್ ನಾವು ಸಂಜಯ್ ಗಾಂಧಿದಲ್ಲಿ ಶುರು ಮಾಡೋಣ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದೇರ್ ಫ್ಯಾಮಿಲಿ. ಇಂದಿರಾ ಗಾಂಧಿ ಅಮ್ಮ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ವಿ ಹ್ಯಾವ್ ಟು ಲುಕ್ ಎಟ್ ದೇರ್ ಫ್ಯಾಮಿಲಿ ಆಸ್ ಅ ಟೋಟಾಲಿಟಿ. ಸಂಜಯ್ ಗಾಂಧಿ ಅವರು, ಹಿ ವಾಸ್ ಅ ಸೂಪರ್ PM. ಅದು ಎಮರ್ಜೆನ್ಸಿದಲ್ಲಿ 21 months ದ ಪ್ರೈಮ್ ಮಿನಿಸ್ಟರ್ಸ್ ಹೌಸ್ ವಾಸ್ ಫಂಕ್ಷನಿಂಗ್ ಎಸ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್.
ಪೀಪಲ್ ಲೈಕ್ ಸಂಜಯ್ ಗಾಂಧಿ, ದೇವಿಲಾಲ್, ಯಾರೆಲ್ಲ ಆ ಟೈಮಲ್ಲಿ ಕಾಂಗ್ರೆಸ್ ಇದ್ರು, ಇವರೆಲ್ಲರೂ ಕೂಡ ಬನ್ಸಿಲಾಲ್ ಅವರು, ಇವರೆಲ್ಲರೂ ಕೂಡ ಡಿಸೈಡ್ ಮಾಡಿ ದೇವರ್ ರನ್ನಿಂಗ್ ದ ಹೋಲ್ ಶೋ. ಇದರಲ್ಲಿ ಇನ್ನೊಂದು ವಿಷಯ ನಮಗೆ ಗೊತ್ತಿರುತ್ತದೆ, ಹೌ ಇಂದಿರಾ ಗಾಂಧಿ ಡ್ಯಾಮೇಜ್ ದ ಕಾನ್ಸ್ಟಿಟ್ಯೂಷನ್. 1971 ಎಲೆಕ್ಷನ್ ದಟ್ ವಾಸ್ ಅಡ್ವಾನ್ಸ್ಡ್ ಬೈ 15 months. ಇವಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದೀವಿ, ಮೋದಿ ಸಾಹೇಬರು ಹೇಳ್ತಾ ಇದ್ದಾರೆ, ಬಿಜೆಪಿದಲ್ಲೆಲ್ಲ ಹೇಳ್ತಾ ಇದೀವಿ, 1 country 1 election ನಮಗೆ ಬೇಕು, ಒಂದೇ ಸಮಯದಲ್ಲಿ ಎಲ್ಲ ಎಲೆಕ್ಷನ್ ಆಗಬೇಕು. ಯಾರಂದ ಎಲೆಕ್ಷನ್ ಫಸ್ಟ್ ಡಿಸ್ಟರ್ಬ್ ಮಾಡಿದ್ರು? ಹೂ ಡಿಸ್ಟರ್ಬ್ಡ್ ದಟ್ ಎಲೆಕ್ಷನ್? ಪಾರ್ಲಿಮೆಂಟ್ ಎಲೆಕ್ಷನ್ ಫಸ್ಟ್ ಟೈಮ್ ಇಟ್ ವಾಸ್ ಡಿಸ್ಟರ್ಬ್ ಬೈ ಇಂದಿರಾ ಗಾಂಧಿ ಇನ್ 1970. ಎಲೆಕ್ಷನ್ ಆಗಲಿಕ್ಕೆ 15 months ಮುಂಚೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಮಾಡಿದ್ದಾರೆ, ಪಾರ್ಲಿಮೆಂಟರಿ ಎಲೆಕ್ಷನ್. 1971 ಶಿ ಕೇಮ್ ಟು ಪವರ್. ಆ ಎಲೆಕ್ಷನ್ ಸ್ಲೋಗನ್ ಗರಿಬಿ ಹಟಾವ್, ನಮ್ಮ ದೇಶದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರೆಲ್ಲ ಸರಿ ಮಾಡಬೇಕು. ಅವ್ರು ಮಾಡಿದ ಫಸ್ಟ್ ಕೆಲಸ ಹರಿಯಾಣದಲ್ಲಿ ಜೂನ್ 1971 ಎಲೆಕ್ಷನ್ ಆದ ಮೇಲೆ ಸಂಜಯ್ ಗಾಂಧಿ ಅವರು ಒಂದು ಕಾರ್ ಫ್ಯಾಕ್ಟರಿ ಶುರು ಮಾಡಬೇಕು. ಅದಕ್ಕೋಸ್ಕರ ಬನ್ಸಿಲಾಲ್ ಅವರು 297 ಏಕರ್ ಫಾರ್ಮರ್ಸ್ ಅವರಲ್ಲಿ ತಗೊಂಡು 297 acres ಕೊಟ್ಟಿದ್ರು. ಇವತ್ತು ನಾವು ಯಾವಾಗ ಮಾರುತಿ ಸುಜುಕಿ ಏನು ಹೇಳ್ತೀವಿ ಆ ಕಂಪನಿ ಅದು. ದಟ್ ವಾಸ್ ಅ ಪ್ರೈವೇಟ್ ಕಂಪನಿ ಬಿಟ್ವೀನ್ ಸಂಜಯ್ ಗಾಂಧಿ ಅಂಡ್ ಸುಜುಕಿ ದಟ್ ಪಾಯಿಂಟ್ ಆಫ್ ಟೈಮ್. 297 acre ಪ್ರೈಮ್ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡು 1971 ದೇ ಟುಕ್ ಇಟ್. ಯು ವಿಲ್ ಬಿ ವೆರಿ ಸರ್ಪ್ರೈಸ್ಡ್, ಆ ಕಂಪನಿಗೆ ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರನ್ನ? ಸಂಜಯ್ ಗಾಂಧಿ ವಾಸ್ ದ ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್. 1973 to 1975 he was the MD. ಈ ಕೊಲಾಬರೇಷನ್ ಅಲ್ಲಿ ಗೌರ್ಮೆಂಟ್ ಎಷ್ಟು ಕಾಂಟ್ರಾಕ್ಟ್ ಬೇಕೋ ಕೊಟ್ಟಿದ್ರು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಏನು ಬೇಕೋ ಅವ್ರು ಸೆಪರೇಟ್ ಒಂದು ಆರ್ಡರ್ ಮಾಡಿ ಕೊಟ್ಟಿದ್ರು, ಅವ್ರಿಗೆ ಏನೇನು ಬೇಕೋ ಎಲ್ಲ ಸರ್ಕಾರ ಅವಾಗ ಮಾಡಿಕೊಟ್ಟಿದ್ರು. ಕಾರಣ ಸಂಜಯ್ ಗಾಂಧಿ ಅವ್ರ ಕಂಪನಿ. After Sanjay Gandhi's death, Government of India took over. That's a different story. We all know the current Maruti company. So complete systemic abuse of power. ಎಲ್ಲಿ ಕೂಡ ಅವ್ರ ಸಿಸ್ಟಮೇ ಬಿಟ್ಟಿಲ್ಲ, ಒಂದು ಇನ್ಸ್ಟಿಟ್ಯೂಷನ್ಗೆ ಇಂಡಿಪೆಂಡೆನ್ಸ್ ಇಲ್ಲ. ಅಲ್ಲಿರುವ ಯಾವ ಆಫೀಸರ್ಸ್ ಕೂಡ ಒಂದು ರ್ಯಾಮ್ ರಾಡ್ ಹಾರ್ನ್ ಸ್ಟ್ರೈಟ್ ಫಾರ್ವರ್ಡ್ ಇರುವ ಆಫೀಸರ್ಸ್ಗಳಲ್ಲಿ ಜಾಗ ಇಲ್ಲ. ದಿಸ್ ಇಸ್ ಹೌ ದೇ ಆರ್ ಕಂಟಿನ್ಯೂಸ್ಲಿ ರನ್ನಿಂಗ್. ಸಂಜಯ್ ಗಾಂಧಿ ಅವರು ಎಮರ್ಜೆನ್ಸಿ ಬಂದ ಮೇಲೆ ಈ ಫೆಲ್ಟ್ ಟ್ರೂಲಿ ಹ್ಯಾಪಿ. ಮಾಸ್ ಸ್ಟೆರಿಲೈಸೇಷನ್, ಎಲ್ಲಿ ಬೇಕು ನಾಳೆ ಸ್ಟೆರಿಲೈಸೇಷನ್ ಮಾಡಬಹುದು. ದೇ ವಾಂಟೆಡ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ. ಇನ್ಫ್ಯಾಕ್ಟ್ ಮಾಸ್ ಸ್ಟೆರಿಲೈಸೇಷನ್ ನಮಗೆಲ್ಲರೂ ಕೂಡ ಗೊತ್ತು. ಇವತ್ತು ದ ಮೈನಾರಿಟಿ ಅಪೀಸ್ಮೆಂಟ್ ಮಾಡುವ ಕಾಂಗ್ರೆಸ್ ಪಕ್ಷ ಒಂದು ವಿಷಯ ತಿಳ್ಕೊಳ್ಬೇಕು. ಎಮರ್ಜೆನ್ಸಿ ಸಮಯದಲ್ಲಿ ಹರಿಯಾಣದಲ್ಲಿ ಉತ್ವಾರ್ ವಿಲೇಜ್, ಇಟ್ ಈಸ್ 100% ಮುಸ್ಲಿಂ ಕಮ್ಯುನಿಟಿ ಡಾಮಿನೇಟೆಡ್ ವಿಲೇಜ್. ಉತ್ವಾರ್ ವಿಲೇಜ್ ಹರಿಯಾಣದಲ್ಲಿ ಎಮರ್ಜೆನ್ಸಿ ಹಾಕಿದ ಮೇಲೆ ಆರ್ಮ್ಡ್ ಪೊಲೀಸ್ಮೆನ್ ವೆಂಟ್. ಆ ವಿಲೇಜ್ ಅಲ್ಲಿರುವ ಎಲ್ಲ ಮೇಲ್ ಬಿಟ್ವೀನ್ ದ ಏಜಸ್ ಆಫ್ 8 and 80 ಎಲ್ಲ ಮೇಲಕ್ಕೂ ಕಂಪಲ್ಸರಿ ವ್ಯಾಸ್ಕಟೋಮಿ ಮಾಡಿದ್ರು. ಸೊ ಈ ತರ ವಿ ಕ್ಯಾನ್ ಕೀಪ್ ಗಿವಿಂಗ್ ಎಕ್ಸಾಂಪಲ್ಸ್. ಮಾಸ್ ಸ್ಟೆರಿಲೈಸೇಷನ್ ಕ್ಯಾಂಪೈನ್ ಅರ್ಬನ್ ಏರಿಯಾದಲ್ಲಿ, ರೂರಲ್ ಏರಿಯಾದಲ್ಲಿ, ಎಲ್ಲ ಕಡೆಯಲ್ಲಿ ಕೂಡ. ಆಮೇಲೆ ಸ್ಲಮ್ ಕ್ಲಿಯರೆನ್ಸ್ ಡ್ರೈವ್, ಸ್ಲಮ್ ಎಲ್ಲಿ ಇರಬಾರದು ಅಂತ ಹೇಳ್ಬಿಟ್ಟು ಡೆಲ್ಲಿದಲ್ಲಿ ಎಲ್ಲಿ ಬೇಕೋ ಸ್ಲಮ್ ಎಲ್ಲಿ ಎಲ್ಲ ಇದೆ ನಾವೆಲ್ಲ ರಿಮೂವ್ ಮಾಡ್ತೀವಿ ಆ ಥರ ಶುರು ಮಾಡಿ ಸ್ಲಮ್ ಕ್ಲಿಯರೆನ್ಸ್ ಡ್ರೈವ್ ಮಾಡಿದರು. ಆಮೇಲೆ ಇವರು ಬಂದು ಮಾಸ್ ಸ್ಟೆರಿಲೈಸೇಷನ್ ಕ್ಯಾಂಪೈನ್ ಇದೆಲ್ಲ ಕೂಡ ಮಾಡಿದರು. ಇದೆಲ್ಲ ಕೂಡ 21 monthsನಲ್ಲಿ ಸಿಸ್ಟಮಿಕ್ ಅಬ್ಯೂಸ್ ಅಂಡ್ ಮಿಸ್ಯೂಸ್ ಆಫ್ ಪವರ್. ಎರಡೆರಡು ಸರ್ಕಾರ ಮಾತ್ರ ಎಮರ್ಜೆನ್ಸಿ ಸಮಯದಲ್ಲಿ. ಓನ್ಲಿ 2 governments were not supporting Congress, one in Tamil Nadu, one in Gujarat. ದೇಶದಲ್ಲಿರುವ ಎಲ್ಲ ಗೌರ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆರ್ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್. ಇಂದ 2 ಸರ್ಕಾರ ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಡಿಸ್ಮಿಸ್ ಮಾಡಿದರು. ಬಿಕಾಸ್ ಅವ್ರಿಗೆ 100% ಎವ್ರಿ ಸಿಂಗಲ್ ಗೌರ್ಮೆಂಟ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು. 1976 ತಮಿಳುನಾಡಿನಲ್ಲಿ DMK ಗೌರ್ಮೆಂಟ್ ವಾಸ್ ಡಿಸ್ಮಿಸ್ಡ್. 1976 ಗುಜರಾತ್ನಲ್ಲಿ ಗೌರ್ಮೆಂಟ್ ಡಿಸ್ಮಿಸ್ ಆಯಿತು ಆ ಸಮಯದಲ್ಲಿ. ಸೊ ಗೌರ್ಮೆಂಟ್ 356 ಯೂಸ್ ಮಾಡಿದ ಮೇಲೆ ನಮ್ಮ ದೇಶದಲ್ಲಿರುವ ಎಲ್ಲ ಸರ್ಕಾರ ಕೂಡ ಇದರ ಕಾಂಗ್ರೆಸ್ ಸರ್ಕಾರ ಆರ್ ಕಾಂಗ್ರೆಸ್ ಸಪೋರ್ಟೆಡ್ ಸರ್ಕಾರ ಅದು ಅವರು ಸೆಟ್ ಮಾಡಿದರು. ಇದೆಲ್ಲ ನೋಡಿ ಸಾಹೇಬರು ಅವರು ಹೇಳಿದರು, ಯಾವಾಗಿತ್ತು ಹೌ ವಾಸ್ ಸೆಟ್ ದ ಅಮೆಂಡ್ಮೆಂಟ್ಸ್ ಕೇಮ್. ತುಂಬ ಅಮೆಂಡ್ಮೆಂಟ್ಸ್ ತಗೊಂಡು ಬಂದಿದ್ದಾರೆ. ಅಲ್ಲಿ ಬಹಳ ಒಂದು ಬ್ಯೂಟಿಫುಲ್ ಅಮೆಂಡ್ಮೆಂಟ್ ಇವತ್ತು ನಾವು ಓದುವಾಗ ಕೂಡ ಯಾವ ತರ ಒಂದು ಕಾನ್ಸ್ಟಿಟ್ಯೂಷನ್ ಅಬ್ಯೂಸ್ ಮಾಡಿದ್ದಾರೆ, ಹೌ ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಬ್ಯೂಸ್ಡ್. ದ ಕ್ಲಾಸಿಕ್ ಕೇಸ್ ಇಸ್ 39th ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಗೊತ್ತು 1975 24th June ಜಜ್ಮೆಂಟ್ ಬಂದಿದ್ದು ಇಂದಿರಾ ಗಾಂಧಿ ಅವರಿಗೂ. ಶಿ ಇಸ್ ನೋ ಮೋರ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಟೆಕ್ನಿಕಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಇಂಟ್ರಿಯಮ್ ಸ್ಟೇ ಕೊಟ್ಟಿದ ಮೇಲೆ ಪಾರ್ಟ್ಲಿ ಶಿ ಇಸ್ ಅನ್ MP, ನಾಟ್ ಅ ಫುಲ್ MP. ಅದು ಓವರ್ ರೂಲ್ ಮಾಡಲಿಕ್ಕೆ ದೇ ಬ್ರಾಟ್ ದಿಸ್ 39th ಅಮೆಂಡ್ಮೆಂಟ್. 39th ಅಮೆಂಡ್ಮೆಂಟ್ ವೆರಿ ಕ್ಲಿಯರ್. ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ ಇಂದ 4 ಜನ ಎಲೆಕ್ಷನ್ದಲ್ಲಿ ನೋಬಡಿ ಕ್ಯಾನ್ ಕ್ವೆಶ್ಚನ್ ಇನ್ ಎನಿ ಕೋರ್ಟ್ ಆಫ್ ಲಾ. ಕಾರಣ ಇಂದಿರಾ ಗಾಂಧಿ ಅವರು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವ್ರ ಎಲೆಕ್ಷನ್ ಯಾರು ಕ್ವೆಶ್ಚನ್ ಮಾಡಬಾರದು, ಅದಕ್ಕೋಸ್ಕರ 39th ಅಮೆಂಡ್ಮೆಂಟ್. ಬಟ್ ಈ 39th ಅಮೆಂಡ್ಮೆಂಟ್ ಪಾಸೇಜ್ ತಾವು ನೋಡಬೇಕು. August 7, 1975 ಎಮರ್ಜೆನ್ಸಿ ತಗೊಂಡು ಬಂದು ವಿತಿನ್ 1 month 2 monthsನಲ್ಲಿ August 7, 1975. August 7 ಇಸ್ ಥರ್ಸ್ಡೇ ಲಾ ಮಿನಿಸ್ಟರ್ HR ಗೋಖಲೆ ಅವರು 39th ಅಮೆಂಡ್ಮೆಂಟ್ ತಗೊಂಡು ಪಾರ್ಲಿಮೆಂಟ್ಗೆ ತಗೊಂಡು ಬರ್ತಾರೆ. ಇದರಲ್ಲಿ ಬ್ಯೂಟಿಫುಲ್ ಆಗಿ ಇನ್ನೊಂದು ಏನು ಮಾಡಿದಾರನ್ನ 2/3 ಮೆಜಾರಿಟಿ ಬೇಕು. ಸೊ ಅಪೋಸಿಷನ್ MP ಯಾರೆಲ್ಲ ಇದಾರೋ ಎಲ್ಲ ಅರೆಸ್ಟ್ ಮಾಡಿದ್ದಾರೆ, 60 ಜನಕ್ಕೆ ಮೇಲೆ.
ಸೊ ಆಟೋಮೆಟಿಕಲಿ ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ MP ಎಲ್ಲ ಅರೆಸ್ಟ್ ಆದ ಮೇಲೆ 2/3 ಮೆಜಾರಿಟಿ ಕಾಂಗ್ರೆಸ್ ಬಂದೇ ಬರುತ್ತೆ. ಸೊ ದೇ ಕ್ರಿಯೇಟೆಡ್ 2/3 ಮೆಜಾರಿಟಿ ಇನ್ ದ ಪಾರ್ಲಿಮೆಂಟ್. ಅಂಡ್ ಥರ್ಸ್ಡೇ August 7, 1975 39th ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ತಗೊಂಡು ಬಂದಿದ್ರು. ನೆಕ್ಸ್ಟ್ ಡೇ August 8, 1975 ಇಸ್ ಅ ಫ್ರೈಡೇ. ಪಾರ್ಲಿಮೆಂಟ್ ಪಾಸ್ಡ್ ದಟ್ 39th ಅಮೆಂಡ್ಮೆಂಟ್. ಆಮೇಲೆ 2/3 ಆಫ್ ಸ್ಟೇಟ್ಸ್ ಪಾಸ್ ಮಾಡಬೇಕು. ನೆಕ್ಸ್ಟ್ ಡೇ ಇಸ್ ಅ ಸ್ಯಾಟರ್ಡೇ ವಿಚ್ ಇಸ್ August 9, 1975 ಇಸ್ ಅ ಸ್ಯಾಟರ್ಡೇ. ಎಲ್ಲಿ ನೋಟಿಸ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. 17 ಸ್ಟೇಟ್ನಲ್ಲಿ ವೇರ್ ಕಾಂಗ್ರೆಸ್ ವಾಸ್ ಇನ್ ಪವರ್, they convened the legislative assembly, they passed 39th amendment on a Saturday, which is August 9. August 10, 1975 is a Sunday. President of India signs it in the morning. So 39th amendment becomes an act. Again Sunday afternoon 2 o'clock, August 10, 1975, the government printing press gets opened and they print that gazette on a Sunday. Indiaದಲ್ಲಿ ಸಂಡೇ ಯಾರು ಕೆಲಸ ಮಾಡಿರ್ತಾವೆ ನೋಡಿದ್ದೀರಾ? We are talking of 1975, August 10. ಸೊ 7 ಥರ್ಸ್ಡೇ ಪಾರ್ಲಿಮೆಂಟು ಬಂದಿತ್ತು, 8 ಪಾರ್ಲಿಮೆಂಟ್ನಲ್ಲಿ ಪಾಸ್, 9 ಸ್ಯಾಟರ್ಡೇ ಲೆಜಿಸ್ಲೇಟಿವ್ ಅಸೆಂಬ್ಲಿದಲ್ಲಿ, 17 ಲೆಜಿಸ್ಲೇಟಿವ್ ಅಸೆಂಬ್ಲಿದಲ್ಲಿ ಪಾಸ್, ಬಿಕಾಸ್ 2/3 ಬೇಕು. 10th ಸಂಡೇ ಮಾರ್ನಿಂಗ್ ಪ್ರೆಸಿಡೆಂಟ್ ಸೈನ್ ಮಾಡಿದ್ದಾರೆ, ಮಧ್ಯಾಹ್ನ ಪ್ರಿಂಟ್ ಮಾಡಿದ್ದಾರೆ. ಈ ಕಾರಣ ಯಾಕೆ? ಕಾರಣ August 11, 1975 ಇಟ್ ಇಸ್ ಕಮಿಂಗ್ ಫಾರ್ ಸುಪ್ರೀಂ ಕೋರ್ಟ್ ಹಿಯರಿಂಗ್. So they wanted to appear before Supreme Court on a Monday, August 11, 1975. ಸುಪ್ರೀಂ ಕೋರ್ಟ್ನಲ್ಲಿ ಹೇಳಬೇಕಾಯಿತು, ಸರ್ ಪಾರ್ಲಿಮೆಂಟ್ನಲ್ಲಿ ಡಿಸೈಡ್ ಮಾಡಿದ್ದೀವಿ, ನಿಮಗೇನು ಹಕ್ಕಿಲ್ಲ, ಅಧಿಕಾರ ಇಲ್ಲ, ನಾವು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ ಅವ್ರ ಎಲೆಕ್ಷನ್ ಬಗ್ಗೆ ಇಲ್ಲಿ ಏನು ಡಿಸ್ಕಸ್ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಈ 4 ಡೇಸ್ನಲ್ಲಿ ಇಷ್ಟು ಮಾಡಿಕೊಂಡು ಬಂದಿದ್ದಾರೆ. ಸೊ ಇವಾಗ ಈ ಪಕ್ಷದಲ್ಲಿರುವ ನಾಯಕರು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಔಟ್ಸೈಡ್ ನಿಂತ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ತಗೊಂಡು ಬಂದು ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಸರ್ವ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ ನೀವು ನೋಡ್ತಿದ್ದಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ. ನಾಟ್ ಓನ್ಲಿ ದಿ ಅಮೆಂಡ್ಮೆಂಟ್ ಹ್ಯಾಪನ್, ಇಟ್ಸ್ ಬ್ರೇಸನ್ಲಿ ಡನ್. ಬ್ರೇಸನ್ಲಿ ಏನೋ ಕಾನ್ಸ್ಟಿಟ್ಯೂಷನ್ ಇಸ್ ಅ ಪೀಸ್ ಆಫ್ ಪೇಪರ್, ನಾವು ಏನು ಬೇಕು ನಾವು ಮಾಡ್ತೀವಿ, ಯಾವಾಗ ಬೇಕು ನಾವು ಮಾಡ್ತೀವಿ, ದೇ ಡಿಡ್ ಲೈಕ್ ದ್ಯಾಟ್. ಆಮೇಲೆ ತುಂಬಾ ತಪ್ಪು ಮಾಡಿದ್ದಾರೆ. ದ ಟರ್ಮ್ ಆಫ್ ದಿ ಪಾರ್ಲಿಮೆಂಟ್ ವಾಸ್ ಎಕ್ಸ್ಟೆಂಡೆಡ್ ಬೈ 1 year. ಫಸ್ಟ್ ಟೈಮ್ ದ ಪಾರ್ಲಿಮೆಂಟ್ ವೆಂಟ್ ಟು 6 years. ನಾರ್ಮಲಿ 5 years ನಾವು ಎಲೆಕ್ಟ್ ಮಾಡ್ತೀವಿ, ಅದು 6 yearsಗೆ ತಗೊಂಡು ಹೋಗಿದ್ದಾರೆ. ಈ ಕನ್ಫ್ಯೂಷನ್ ನಲ್ಲಿ RBI ಗವರ್ನರ್ ಅಪಾಯಿಂಟ್ ಮಾಡಬೇಕು. RBI ಗವರ್ನರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಎಮರ್ಜೆನ್ಸಿ ಸಮಯದಲ್ಲಿ RBI ಗವರ್ನರ್ ಅಪಾಯಿಂಟ್ ಮಾಡಿದ್ದಾರೆ. ಅದು ಇನ್ನೂ ದೊಡ್ಡ ಕಾಮಿಡಿ. ಇಫ್ ಯು ರೀಡ್ ದಟ್ ಸ್ಟೋರಿ, August 1975 ಸಂಜಯ್ ಗಾಂಧಿ ವಾಂಟೆಡ್ KR Puri as RBI ಗವರ್ನರ್. ಆ ಟೈಮ್ನಲ್ಲಿ ಫಿನಾನ್ಸ್ ಮಿನಿಸ್ಟರ್ ಸುಬ್ರಹ್ಮಣ್ಯಂ ಅವರು, ಇವ್ರಿಗೆ ಬ್ಯಾಂಕಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇವ್ರು ಗವರ್ನರ್ ಏನಪ್ಪ ಮಾಡೋದು. ದೇ ಓವರ್ ರೂಲ್ಡ್. ದೇ ಬ್ರಾಟ್ ದಿಸ್ KR Puri as RBI ಗವರ್ನರ್ ಇನ್ ದ ಮಿಡಲ್ ಆಫ್ ಎಮರ್ಜೆನ್ಸಿ. ಯಾಕೆ ಬೇಕು? ಆ ಎಮರ್ಜೆನ್ಸಿದಲ್ಲಿ ಗವರ್ನರ್ ಮಾಡಿದ ಫಸ್ಟ್ ಕೆಲಸ, ಬ್ಯಾಂಕ್ನಲ್ಲಿ ಇರುವ ಕ್ರೆಡಿಟ್ ಲಿಮಿಟ್ ರೈಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಕಂಪನಿ ವಿಚ್ ಗಾಟ್ ಫೇವರಿಟಿಸಮ್ ವಾಸ್ ಸಂಜಯ್ ಗಾಂಧೀಸ್ ಕಂಪನಿ ಇನ್ ಕೊಲಾಬರೇಷನ್ ವಿತ್ ಸುಜುಕಿ. ಆ ಕಂಪನಿದಲ್ಲಿ ಬ್ಯಾಂಕ್ ಕ್ರೆಡಿಟ್ ಲಿಮಿಟ್ ಸೀಲಿಂಗ್ ರೈಸ್ ಮಾಡ್ಲಿಕ್ಕೋಸ್ಕರ ಹಿಸ್ ರೈಟ್ ಹ್ಯಾಂಡ್ ಮ್ಯಾನ್ ವಾಸ್ ಬ್ರಾಟ್ ಅಸ್ RBI ಗವರ್ನರ್. ಹಿಸ್ ಫಸ್ಟ್ ಸಿಗ್ನೇಚರ್ ವಾಸ್ ಟು ರೈಸ್ ದ ಬ್ಯಾಂಕ್ ಕ್ರೆಡಿಟ್. ಇದೆಲ್ಲ ಕೂಡ ನಾವು ನೋಡುವಾಗ ಹೌ ಸಿಸ್ಟಮ್ಯಾಟಿಕ್ಲಿ ಒಂದೊಂದು ಇನ್ಸ್ಟಿಟ್ಯೂಷನ್ ಕೂಡ ಅವರು ಕೊಲಾಪ್ಸ್ ಮಾಡಿ, ಸಿಸ್ಟಮ್ಯಾಟಿಕ್ಲಿ RBI ಅವರು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ. ಯು ನೋ ದ ಸ್ಟೋರಿ ಆಫ್ ಸುಪ್ರೀಂ ಕೋರ್ಟ್. ಇವಾಗ ನಮ್ಮ ಅಮ್ಮ ಅವರೆಲ್ಲ ಜೈಲಿಗೆ ಹೋಗಿರೋದು. ಬೆಳಗ್ಗೆ ನಮ್ಮ ತಮಿಳುನಾಡು ಆಫೀಸ್ನಲ್ಲಿ 34 ಜನ, ದೇ ವರ್ ಟೆಲಿಂಗ್ ದಟ್ ಸ್ಟೋರಿ. ಮೀಸಾದಲ್ಲಿ 9 ಹೈಕೋರ್ಟ್, 9 ಹೈಕೋರ್ಟ್ಸ್ ಆಫ್ ಅವರ್ ಕಂಟ್ರಿ ಗೇವ್ ಅನ್ ಆರ್ಡರ್, ದ ಪ್ರೆಸಿಡೆನ್ಷಿಯಲ್ ಪ್ರೊಕ್ಲಮೇಷನ್ ಕ್ಯಾನ್ ಬಿ ಚಾಲೆಂಜ್ಡ್. 1975ದಲ್ಲಿ ಪ್ರೆಸಿಡೆಂಟ್ ಏನು ಸಿಗ್ನೇಚರ್ ಹಾಕಿ ಆರ್ಟಿಕಲ್ 352 ಮಾಡಿದರು, ಆ ಪ್ರಕಾರ ನಮಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ, ನೀವು ಚಾಲೆಂಜ್ ಮಾಡಬಹುದು. ಹೆಬಿಯಸ್ ಕಾರ್ಪಸ್ ಅವರವರು ಮಕ್ಕಳೆಲ್ಲ ಹೆಬಿಯಸ್ ಕಾರ್ಪಸ್ ಹಾಕಿದ್ದಾರೆ, ವಿಚ್ ಮೀನ್ಸ್ ಅವರು ಜೈಲಲ್ಲಿ ಡಿಟೆನ್ಷನ್ ಅಲ್ಲಿ ಇದ್ದಾರೆ. ಇಟ್ ಕ್ಯಾನ್ ಬಿ ಚಾಲೆಂಜ್ ಟು. ವೆರಿ ಪಾಸಿಟಿವ್ ಆರ್ಡರ್ ವಾಸ್ ಗಿವನ್ ಬೈ 9 ಹೈಕೋರ್ಟ್ ಜಡ್ಜಸ್, ಡಿಫರೆಂಟ್ ಹೈಕೋರ್ಟ್ಸ್. ದಿ ಗವರ್ಮೆಂಟ್ ಆಫ್ ಇಂಡಿಯಾ ವೆಂಟ್ ಆನ್ ಅಪೀಲ್ ಟು ಸುಪ್ರೀಂ ಕೋರ್ಟ್. 1976ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದ ಫೇಮಸ್ ADM ಜಬಲ್ಪುರ್ ಕೇಸ್, ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಪೇಂಟೆಡ್ ಇಟ್ ಸೆಲ್ಫ್ ಬ್ಲ್ಯಾಕ್. ಒಂದು ದೇಶದಲ್ಲಿ ಒಂದು ಕೋರ್ಟ್ ಯಾವಾಗಲೂ ಕೂಡ ಸರ್ಕಾರಕ್ಕೆ ಮೇಲೆ ಇರಬೇಕು, ಬಹಳ ಒಂದು ಗಂಭೀರವಾಗಿ ಇರಬೇಕು. 1976, ಇಫ್ ಯು ಅನಲೈಸ್ ಇಂಡಿಯಾಸ್ ಜಡ್ಜ್ಮೆಂಟ್ಸ್ ಇನ್ ಸುಪ್ರೀಂ ಕೋರ್ಟ್, ಇಫ್ ಯು ಟೇಕ್ ದ 10 worst ಜಡ್ಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್, ದಿಸ್ ADM ಜಬಲ್ಪುರ್ ಜಡ್ಜ್ಮೆಂಟ್ ವಿಲ್ ಬಿ ದ ವರ್ಸ್ಟ್ ಅಮಾಂಗ್ ದ 10. ಅದನ್ನೇ ಇರುವ ಬೆಂಚ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಸಮಯದಲ್ಲಿ ಲೈಫ್ ಲಿಬರ್ಟಿ ಏನು ಆರ್ಡರ್ ಮಾಡಿದ್ದಾರೆ ಯಾರೂ ಕೂಡ ಕ್ವೆಶ್ಚನ್ ಮಾಡಲಿಕ್ಕಿಲ್ಲಾನು ದೇ ಹ್ಯಾವ್ ಗಿವನ್ ಅ ಜಡ್ಜ್ಮೆಂಟ್. ಐ ವಾಂಟ್ ಟು ರೀಡ್ ದಿ ಆಪರೇಟಿಂಗ್ ಪೋರ್ಷನ್. ಅಂತ ಆಪರೇಟಿಂಗ್ ಪೋರ್ಷನ್ ಮಾತ್ರ ತಮಗೆ ಓದಬೇಕು ನನಗೊಂದು ಆಸೆ ಇದೆ. ಆಪರೇಟಿಂಗ್ ಜಡ್ಜ್ಮೆಂಟ್ ಅಂತ ಪೋರ್ಷನ್ ನಾವು ನೋಡುವಾಗ ಗೊತ್ತಾಗ್ತದೆ. ದಿಸ್ ವಾಸ್ ದಿ ಕನ್ಕರೆನ್ಸ್ ಆಫ್ ದಿ ಜಡ್ಜಸ್ ಎಕ್ಸೆಪ್ಟ್ ಮಿಸ್ಟರ್ ಖನ್ನಾ. ಇನ್ ವ್ಯೂ ಆಫ್ ದ ಪ್ರೆಸಿಡೆನ್ಷಿಯಲ್ ಆರ್ಡರ್ ಡೇಟೆಡ್ 27 June 1975, no person has any locus standi to move any writ petition under Article 226 before a High Court
ಫಾರ್ ಹೆಬಿಯಸ್ ಕಾರ್ಪಸ್. ಯಾರಿಗೂ ಕೂಡ ಆರ್ಟಿಕಲ್ 226 ಪ್ರಕಾರ ಒಂದು ಹೆಬಿಯರ್ ಕಾರ್ಪಸ್ ರಿಟ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ಮೂವ್ ಮಾಡ್ಲಿಕ್ಕೆ ಹಾಕಿಲ್ಲ, ಆರ್ ಎನಿ ಅದರ್ ರಿಟ್ ಆರ್ ಆರ್ಡರ್ ಆರ್ ಡೈರೆಕ್ಷನ್ ಟು ಚಾಲೆಂಜ್ ದ ಲಿಗಾಲಿಟಿ ಆಫ್ an order of detention on the ground that the order is not under or in compliance with the act, or is illegal, or is vitiated by malified factual or legal, or is based on extraneous consideration. Simple judgment ಏನು, nobody can question somebody's arrest in emergency under anything. ಅದು ಸರಿ ಇಲ್ಲ, it is violating some order ಹೇಳಲಿಕ್ಕಿಲ್ಲ, which is not right as per the act ಹೇಳಲಿಕ್ಕಿಲ್ಲ. ಯಾರೋ ಒಂದು ಆಫೀಸರ್ಗೂ ಮಾಲಿಫೈಡ್ ಇಂಟೆನ್ಷನ್ ಇತ್ತು, ಅದಕ್ಕೋಸ್ಕರ ನನಗೆ ಅರೆಸ್ಟ್ ಮಾಡಿದ್ದಾರೆ, ಅದು ಆಗಲ್ಲ. ಸೊ ದಿಸ್ ಆರ್ಡರ್ ನಾವು ಯಾವಾಗಲೂ ಹೇಳ್ತೀವಿ ಡೋರ್ ಕ್ಲೋಸ್ ಮಾಡಿದ್ದಾರೆ. ದಿಸ್ ಆರ್ಡರ್ ಇಸ್ ನಾಟ್ ಕ್ಲೋಸಿಂಗ್ ದ ಡೋರ್, ಇಟ್ ಇಸ್ ಕ್ಲೋಸಿಂಗ್ ದ ಡೋರ್ ಅಂಡ್ ನೈಲಿಂಗ್ ದ ಡೋರ್. ಒಂದು ಡೋರ್ ಕ್ಲೋಸ್ ಮಾಡಿ ನೈಲ್ ಮಾಡಿದ್ದಾರೆ. ಸೊ ಓನ್ಲಿ ಜಸ್ಟಿಸ್ HR Kannada dissented that we don't agree. I don't agree. He was the only dissenting judge. ನಾನು ಅಗ್ರಿ ಮಾಡಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ಕೂಡ ಲೈಫ್ ಅಂಡ್ ಲಿಬರ್ಟಿ ಒಂದು ಸಿಟಿಸನ್ ಗ್ಯಾರಂಟಿಡ್ ಪ್ರೊಟೆಕ್ಷನ್, ಅದು ಆರ್ಬಿಟ್ರಿ ಈ ತರ ಡಿಟೆನ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟಿಸ್ Kannada ಪನಿಷ್ಮೆಂಟ್ ಸಿಕ್ಕಿತ್ತು 1976. he was supposed to be the ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಇಂದಿರಾ ಗಾಂಧಿ ಅವರು ಜಸ್ಟಿಸ್ Kannada ಅವರು ಈ ಜಜ್ಮೆಂಟ್ ಕೊಟ್ಟಿದ್ದ ಒರೇ ಕಾರಣಕ್ಕೋಸ್ಕರ he was superseded 3 positions, somebody was made the Supreme Court Chief Justice. ಇದೆಲ್ಲ ಕೂಡ ನಾವು ನೋಡುವಾಗ it was complete demolishing and dismantling of institution. ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟಿಲ್ಲ, ಬ್ಯಾಂಕ್ಸ್ ಬಿಟ್ಟಿಲ್ಲ, ಎವ್ರಿ ಸಿಂಗಲ್ ಇನ್ಸ್ಟಿಟ್ಯೂಷನ್ ದೇ ಕೇಮ್ ಹಾರ್ಡರ್. ಆಫ್ ಕೋರ್ಸ್ ಮೀಡಿಯಾ, ಇಫ್ ಯು ಲುಕ್ ಎಟ್ ದ ಬುಕ್ಸ್ ನೌ, ಬಿಕಾಸ್ ಎಮರ್ಜೆನ್ಸಿ ವಾಸ್ ರಿವೋಕ್ಡ್ ಬೈ ಇಂದಿರಾ ಗಾಂಧಿ. ಇದು ಬಹಳ ಒಂದು ವಿಚಿತ್ರ. ಅದರ್ ಪ್ಲೇಸಸ್ ನಲ್ಲಿ ಒಂದು ಮಾಸ್ ಮೂವ್ಮೆಂಟ್, ಪಬ್ಲಿಕ್ ಮೂವ್ಮೆಂಟ್, ನಾವೆಲ್ಲ ಜಗಳ ಮಾಡಿ ನಮ್ಮ ದೇಶದಲ್ಲಿ ಒಂದು ಸೋಷಿಯಲ್ ರೆವಲ್ಯೂಷನ್ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ರಿವೋಕ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಇಟ್ ಇಸ್ ಇಂದಿರಾ ಗಾಂಧಿ ಹೂ ಫೆಲ್ಟ್, ಎಲೆಕ್ಷನ್ ಮಾಡೋಣ, 1977 ಎಲೆಕ್ಷನ್ ಮಾಡೋಣ, ಟೈಮ್ ಸರಿ. If you look at the books now, there is recently a good book by a very eminent journalist called Neeraja Chowdhury, How Prime Ministers Decide. ಒಂದು ಬಹಳ ಒಂದು ಒಳ್ಳೆ ಬುಕ್, if you free time you should read it. ಅದರಲ್ಲಿ ಬಹಳ ಅನಲೈಸ್ ಮಾಡಿದ್ದಾರೆ how ಇಂದಿರಾ ಗಾಂಧಿ made the decision ಎಮರ್ಜೆನ್ಸಿ ರಿವೋಕ್ ಮಾಡೋಣ. Because ಇಂದಿರಾ ಗಾಂಧಿ ಅವರು was very clear, 1977 ಎಲೆಕ್ಷನ್ ಆಗುವಾಗ she is going to win 340 seats. 340 ಸೀಟ್ ನಮಗೆ ಜನ ಕೊಡ್ತಾರೆ. IB ರಿಪೋರ್ಟ್ ಇದೆ, ಎಲ್ಲ ರಿಪೋರ್ಟ್ ಅಲ್ಲಿ ಇದೆ. ಅದಕ್ಕೆ ನಾವು 21 ಮಂತ್ಸ್ ಆಯಿತು, ಎಮರ್ಜೆನ್ಸಿ ರಿವೋಕ್ ಮಾಡೋಣ, ನಾವು ಎಲೆಕ್ಷನ್ ಹೋಗೋಣ. ಇಂದಿರಾ ಗಾಂಧಿ ವಾಸ್ ಸೋ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂದಿತ್ತು ಸರ್? ಸಿಂಪ್ಲಿ ಬೈ ರೀಡಿಂಗ್ ದ ನ್ಯೂಸ್ ಪೇಪರ್ದಲ್ಲಿ ಇಟ್ ಇಸ್ ಆಲ್ ಸೆನ್ಸಾರ್ಡ್. ಇಂದಿರಾ ಗಾಂಧಿ ಅವರು ನ್ಯೂಸ್ ಮಾತ್ರ ಹಾಕ್ತಾರೆ, ಬೇರೆ ಯಾವ ನ್ಯೂಸ್ ಹಾಕಲ್ಲ. ಇಟ್ ಇಸ್ ಓನ್ಲಿ ಪಾಸಿಟಿವ್ ನ್ಯೂಸ್ ಅಬೌಟ್ ಇಂದಿರಾ ಗಾಂಧಿ. 1977 ಎಲೆಕ್ಷನ್ ಹೋಗಿದ್ದೀವಿ, ಅವರು ಸೋತೋಗಿದ್ದಾರೆ, ಅದೆಲ್ಲ ಕೂಡ ನಮಗೆ ಗೊತ್ತು. ಸೊ ದ ಮಾರಲ್ ಆಫ್ ದ ಸ್ಟೋರಿ ವಾಟ್ ವಿ ಆರ್ ಟ್ರೈಂಗ್ ಟು ಸೇ, ಯಾವ ತರ ಇನ್ಸ್ಟಿಟ್ಯೂಷನ್ ಡಿಸ್ಮ್ಯಾಂಟಲ್ ಮಾಡಿ, ಡೆಮಾಲಿಷ್ ಮಾಡಿ, now these people are talking about preserving the sanctity of constitution. This should be the biggest joke of the 21st century. ಇದಾದ ಮೇಲೆ ಈ ಎಲೆಕ್ಷನ್ ಪ್ರಚಾರ ನೋಡಿದೀವಿ. 2024 ಪ್ರಚಾರ ನೋಡುವಾಗ ಇವರೆಲ್ಲ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಪ್ರಚಾರ ಇತ್ತು, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್, ಕರ್ನಾಟಕ, ತಮಿಳುನಾಡು, ಎಲ್ಲ ಕಡೆಯಲ್ಲಿ ಕೂಡ ಬಿಜೆಪಿ ಅವರು 400 ಹೇಳ್ತಾ ಇದ್ದಾರೆ. ಬಿಜೆಪಿ ವಾಂಟ್ಸ್ 400 ಸೀಟ್ಸ್. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಹೇಳಿದ್ರು, ಬಿಜೆಪಿಗೆ 400 ಕೊಟ್ಬಿಟ್ಟಿದ್ದೀರನ್ನ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿ ಬಿಡ್ತಾರೆ, ಅದಕ್ಕೆ ಅವರು 400 ಕೇಳ್ತಾರೆ. ಸೊ ಇದು ಒಂದು ನೆರೆಟಿವ್ ಆಗಿ ರನ್ ಮಾಡಿದ್ರು. ಸೊ ನೌ ವಿ ವಿಲ್ ಅನಲೈಸ್ ವಾಟ್ ಈಚ್ ಪ್ರೈಮ್ ಮಿನಿಸ್ಟರ್ ಡಿಡ್ ವಿತ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದೊಂದು ಪ್ರಧಾನ ಮಂತ್ರಿ ಕೂಡ ಅವರು ಪ್ರಧಾನ ಮಂತ್ರಿ ಆಗಿರುವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅವರೇನ್ ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು 16 ಇಯರ್ಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 17 ಮಾಡಿದ್ದಾರೆ. 17 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಅವರು ಮಾಡಿದ್ರು, including the first constitutional amendment was a problem which he did. ಲಾಲ್ ಬಹದ್ದೂರ್ ಶಾಸ್ತ್ರಿ 2 ವರ್ಷ 3 ಮಾಡಿದ್ರು. ಇಂದಿರಾ ಗಾಂಧಿ ಅವರು 15 ಇಯರ್ಸ್ ಪ್ರೈಮ್ ಮಿನಿಸ್ಟರ್ 29 ಮಾಡಿದ್ದಾರೆ. ಅಂದ್ರೆ 29 ಏನು ನೋಡೋಣ. ಫಸ್ಟ್ ಒನ್ ಆಫ್ ದ earliest amendments is 24th constitutional amendment. ನಮ್ಮ ಫಂಡಮೆಂಟಲ್ ರೈಟ್ ಏನಿದೆ ಡೈಲ್ಯೂಟ್ ಮಾಡಿದ್ರು. 25th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಏನಿದೆ. ಏನ ರಾಹುಲ್ ಗಾಂಧಿ ಅವ್ರಿಗೂ ಕಾಂಗ್ರೆಸ್ಗೂ ಒಂದು ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಬಹಳ ಒಂದು ಕಣ್ಣು. ಏನ ಅವ್ರ ಗ್ರ್ಯಾಂಡ್ ಮದರ್ 25th ಅಮೆಂಡ್ಮೆಂಟ್ ನಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಯಾವ ತರ ತಗೊಳ್ಬೇಕು ಅದಕ್ಕೊಂದು ತಗೊಂಡು ಬಂದಿದ್ದಾರೆ. ಇವರು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ 2024 ಎಲೆಕ್ಷನ್ ನಲ್ಲಿ ಇವರು ಶುರು ಮಾಡಿದ್ರು. 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನಾವು ಹೇಳಿದೀವಿ, ನೋ ಕೇಸ್ ಕ್ಯಾನ್ ಬಿ ಫೈಲ್ಡ್ ಅಗೇನ್ಸ್ಟ್ ದಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್, ಲೋಕಸಭಾ, ಪ್ರೈಮ್ ಮಿನಿಸ್ಟರ್.
40th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಮಿನರಲ್ ವೆಲ್ತ್ ನಮ್ಮ ದೇಶದಲ್ಲಿ ಏನಿದೆ, ಕೋಲ್ ವೆಲ್ತ್ ಏನಿದೆ ಅದೆಲ್ಲ ಕೂಡ ಯೂನಿಯನ್ ಗವರ್ಮೆಂಟ್ ಅವ್ರದ್ದು, ಅವರೇ ನೋಡಿಕೊಳ್ಬೇಕು, ಸ್ಟೇಟ್ಗೆ ಏನು ಹಕ್ಕಿಲ್ಲ. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕರ್ಟೇಲ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್, ಪ್ರಿಯಾಂಬಲ್ ಚೇಂಜ್, ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಇತ್ತು, ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಚೇಂಜ್ ಮಾಡಿದ್ರು. 50th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪೊಲೀಸ್ನಲ್ಲಿ, ಇಂಟೆಲಿಜೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾರೋ, ಟೆಲಿಕಮ್ಯುನಿಕೇಶನ್ನಲ್ಲಿ ಅವ್ರಿಗೆ ಫಂಡಮೆಂಟಲ್ ರೈಟ್ ಇಲ್ಲ. 42nd ತುಂಬಾ ಮಾತಾಡಬಹುದು. ಇದೆಲ್ಲ ಇವರು ಮಾಡಿರುವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇಂದಿರಾ ಗಾಂಧಿ ಅವರು ಮಾಡಿರುವ ನಮ್ಮ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಕೈ ಹಾಕಿದ್ರು, ಪ್ರೈವೇಟ್ ಪ್ರಾಪರ್ಟಿದಲ್ಲಿ ಕೈ ಹಾಕಿದ್ದಾರೆ. ಎಲ್ಲ ಇಂದಿರಾ ಗಾಂಧಿ ಅಮ್ಮಯ್ಯರವರು ಮಾಡಿದ್ರು. ಮೊರಾರ್ಜಿ ದೇಸಾಯಿ 2 ವರ್ಷ 2 ಅಮೆಂಡ್ಮೆಂಟ್, ರಾಜೀವ್ ಗಾಂಧಿ ಅವರು 6 ವರ್ಷ 10 ಅಮೆಂಡ್ಮೆಂಟ್, ವಿ ಪಿ ಸಿಂಗ್ ಅವರು 2 ವರ್ಷ 6 ಅಮೆಂಡ್ಮೆಂಟ್, ಪಿ ವಿ ನರಸಿಂಹರಾವ್ ಅವರು 5 ವರ್ಷ 10 ಅಮೆಂಡ್ಮೆಂಟ್, ವಾಜಪೇಯಿ ಅವರು 6 ವರ್ಷ 14 ಅಮೆಂಡ್ಮೆಂಟ್, ಮನಮೋಹನ್ ಸಿಂಗ್ ಅವರು 10 ವರ್ಷ 6 ಅಮೆಂಡ್ಮೆಂಟ್, ನರೇಂದ್ರ ಮೋದಿ ಸಾಹೇಬರವರು 10 ವರ್ಷ 8 ಅಮೆಂಡ್ಮೆಂಟ್. ಇಂದ 8 ಬಹಳ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಅನಲೈಸ್. ಇವರೆಲ್ಲ ಮೋದಿಜಿ ಅವರ ಮೇಲೆ ಇಷ್ಟು ಆರೋಪ ಮಾಡಿದ್ರು. 10 ವರ್ಷ ಕಂಟಿನ್ಯೂಸ್ ಆಗಿ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರ ಮೇಲೆ ಆರೋಪ ಮಾಡಿದ್ರು. ನೀವು ಮೋದಿಜಿಗೆ 283 ಕೊಟ್ಟಿದ್ದೀರಾ, ಒಂದು ಬಾರಿ ಮೋದಿಜಿ ಅವರಿಗೂ 303 ಕೊಟ್ಟಿದ್ದೀರಾ, ಇವಾಗ ಮೋದಿಜಿ ಅವ್ರಿಗೆ 400 ಕೊಡುವ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಆರೋಪ ಮಾಡಿದ್ರು. ಸೊ ಮೋದಿಜಿ ಅವರು ಏನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದಾರ, ಏನ್ ಅಮೆಂಡ್ಮೆಂಟ್ ಮಾಡಿದಾರ ನೋಡೋಣ ಸರ್. 8 ಅಮೆಂಡ್ಮೆಂಟ್ಸ್ ನಲ್ಲಿ 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ which during Narendra Modi ji government was the introduction of GST ತಗೊಂಡು ಬರಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೋಸ್ಕರ ನ್ಯಾಷನಲ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ರು. 103 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, EVS ರಿಸರ್ವೇಶನ್ 10% ರಿಸರ್ವೇಶನ್ ಕೊಟ್ಟಿದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು ಮಾಡಿರುವ ಅಮೆಂಡ್ಮೆಂಟ್. 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, SC/ST ಸಮುದಾಯ ಅವರಿಗೂ ಲೋಕಸಭಾ ಸ್ಟೇಟ್ ಅಸೆಂಬ್ಲಿಯಲ್ಲಿ ರಿಸರ್ವೇಶನ್ ಇನ್ನು 10 ವರ್ಷ ಮುಂದೆ ತಗೊಂಡು ಹೋಗಲಿಕ್ಕೆ ಮಾಡಿದ ಅಮೆಂಡ್ಮೆಂಟ್. 105 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, OBC ಯಾರು ಆ ಕ್ಲಾಸಿಫಿಕೇಶನ್ ಸ್ಟೇಟ್ ಗೌರ್ಮೆಂಟ್ ಮಾಡಬಹುದು, ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಬರಬೇಡ, ಅದು 105th ಅಮೆಂಡ್ಮೆಂಟ್. 106th ಅಮೆಂಡ್ಮೆಂಟ್, ಹೆಣ್ಮಕ್ಕಳಿಗೂ 33% ರಿಸರ್ವೇಶನ್ ಇನ್ ಆಲ್ ದಿ ಲೋಕಸಭಾ ಅಂಡ್ ಅಸೆಂಬ್ಲಿ. ನೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಮನುಷ್ಯ ಕೈನಲ್ಲಿ ಪವರ್ ಕೊಡುವಾಗ ಅವ್ರ ಬಿಹೇವಿಯರ್ ಯಾವ ತರ ಇರ್ತದೆ. ನರೇಂದ್ರ ಮೋದಿಜಿ ಗಾಟ್ 283 ಕ್ಲೀನ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ತಾವು ಕೊಡುವಾಗ ಹೌ ಡಿಡ್ ನರೇಂದ್ರ ಮೋದಿಜಿ ಬಿಹೇವ್? 2019 ನರೇಂದ್ರ ಮೋದಿಜಿ ಅವ್ರಿಗೆ 303 ಅಗೇನ್ ಸಿಂಗಲ್ ಪಾರ್ಟಿ ಅವ್ರಿಗೆ ಮೆಜಾರಿಟಿ ಕೊಡುವಾಗ ಹೌ ಡಿಡ್ ನರೇಂದ್ರ ಮೋದಿಜಿ ಬಿಹೇವ್? OBC ಅವರಿಗೂ, SC ಕಮ್ಯುನಿಟಿ ಅವರಿಗೂ, ST ಕಮ್ಯುನಿಟಿ ಅವರಿಗೂ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ರಿಸರ್ವೇಶನ್, ಹೆಣ್ಮಕ್ಳಿಗೆ ತಗೊಂಡು ಬಂದಿರುವ 33% ರಿಸರ್ವೇಶನ್, ಇಲ್ಲಿ ಎಲ್ಲಾ ನರೇಂದ್ರ ಮೋದಿಜಿ ಅವರು ಅಮೆಂಡ್ಮೆಂಟ್ ತಗೊಂಡು ಬಂದಿದ್ರು. ವಾಜಪೇಯಿ ಅವರು ಅಮೆಂಡ್ಮೆಂಟ್ ತಗೊಂಡು ಬಂದಿರುವರಲ್ಲ, ವಾಜಪೇಯಿ ಕಾಲದಲ್ಲಿ ರೈಟ್ ಟು ಎಜುಕೇಶನ್ ಅಲ್ಲಿ ಶುರು ಮಾಡಿ ಪಂಚಾಯತ್ ರಾಜ್ ಅದರಲ್ಲಿ ತಗೊಂಡು ಬಂದಿದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ ಅವರು ಬಂದಿರುವ ಅಮೆಂಡ್ಮೆಂಟ್ ಎಲ್ಲ ಕೂಡ ಫಂಡಮೆಂಟಲ್ ರೈಟ್ ನಲ್ಲಿ ಕೈ ಹಾಕುವುದು, ಪರ್ಸನಲ್ ಪ್ರಾಪರ್ಟಿದಲ್ಲಿ ಕೈ ಹಾಕುವುದು, ಇದೆಲ್ಲ ಕೂಡ ಇಂದಿರಾ ಗಾಂಧಿ ಅವರು ತಗೊಂಡು ಬಂದಿದ್ದಾರೆ. Now the reason we are talking today, it is very important the people of our country have to make a very very clear and decisive choice. ನಮ್ಮ ದೇಶದಲ್ಲಿರುವ ಜನ ಬಹಳ ಗಂಭೀರವಾದ ಒಂದು ಡೆಸಿಷನ್ ಅವರು ಯಾವಾಗಲೂ ತಗೊಳ್ಬೇಕಾಗ್ತದೆ. ನಾವು ವಿ ಸಿ ದಿಸ್ ಕಾಂಗ್ರೆಸ್ ಪಾರ್ಟಿ ಅಂಡ್ ದೇರ್ ಅಲೈಸ್ ಎಲ್ಲ ಒಂದು ಕಡೆ ಸೇರ್ಕೊಂಡು ಫಸ್ಟ್ ಡೇ ಆಫ್ ಪಾರ್ಲಿಮೆಂಟ್ ವೆರ್ ಎವ್ರಿಬಡಿ ವಾಸ್ ಟೇಕಿಂಗ್ ಅನ್ ಓತ್, including the honorable prime minister, including the union council of ministers, elected MPs ಎಲ್ಲರೂ ಕೂಡ ಒಂದು ಓತ್ ತಗೊಳ್ಳುವ ದಿವಸದಲ್ಲಿ ನಾವು ನೋಡಿದ್ವಿ ಔಟ್ಸೈಡ್ ಒಂದು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಅವರು ನೆನ್ಕೊಂಡು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಈ ಕಾನ್ಸ್ಟಿಟ್ಯೂಷನ್ ನಾವು ಸೇವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. If you look at all the cases, what they did at different points of time, devaluation ಶುರು ಮಾಡಿ, nationalization of bank ಶುರು ಮಾಡಿ, including calling the elections 15 months before, Maruti, Suzuki, a company, taking up of land, Reserve Bank of Governor manipulation, use of Article 356 at different points of time, 39th Amendment, court. ಇದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಸರ್, ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಇದರಲ್ಲಿ ಆಫ್ಟರ್ ದಿ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ರಾಜಸ್ಥಾನ್, ಎಮರ್ಜೆನ್ಸಿ ಡಿಕ್ಲೇರ್ ಆದ ಮೇಲೆ ಒಂದು IAS ಆಫೀಸರ್ ವಾಸ್ ಟ್ರಾನ್ಸ್ಫರ್ಡ್. ಸೊ ನಮ್ಮ ಪತ್ರಿಕೆ ಮಿತ್ರರೆಲ್ಲ ಹೋಗಿ ರಾಜಸ್ಥಾನ್ ಚೀಫ್ ಮಿನಿಸ್ಟರ್ ಅವರಲ್ಲಿ ಹರಿದೇವ್ ಜೋಶಿ ಅವರಲ್ಲಿ ಹೇಳ್ತಾರೆ, ಯಾಕೆ ಸರ್ ಆಫೀಸರ್ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಾ? ಆಫೀಸರ್ ಯಾಕೆ ಟ್ರಾನ್ಸ್ಫರ್ ಮಾಡಿದಾರನ್ನ, 12th June 1975 ಅಲಹಾಬಾದ್ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದ ಮೇಲೆ ದೇಶದಲ್ಲಿ ಸಂಜಯ್ ಗಾಂಧಿ ಅವರು ಎಲ್ಲಾ ಕಡೆಯಲ್ಲಿ ಕೂಡ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಕೋರ್ಟ್ ಅವರು ಇಂದಿರಾ ಗಾಂಧಿ ಅವರಿಗೂ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ನಾವು ಡೆಮಾನ್ಸ್ಟ್ರೇಷನ್ ಮಾಡಬೇಕು, ದೇಶದಲ್ಲಿ ಎಲ್ಲಾ ಕಡೆ ಮಾಡಬೇಕು ಅನ್ನೋ ಜನ ಸೇರ್ತಾರೆ. ಬಿಟ್ವೀನ್ 12th June ಬಿಫೋರ್ ಎಮರ್ಜೆನ್ಸಿ, ಡ್ಯೂರಿಂಗ್ ದಟ್ ಟೈಮ್. ಸೊ ರಾಜಸ್ಥಾನದಲ್ಲಿ ದೇರ್ ವಾಸ್ ಅನ್ ಆಫೀಸರ್ ಹೂ ವಾಸ್ ಮ್ಯಾನೇಜಿಂಗ್ ದಿ ರಾಜಸ್ಥಾನ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್. ಅವ್ರ ಹೆಸರು ಮಂಗಲ್ ಬೆಹೇರಿ, ಒಂದು IAS ಆಫೀಸರ್. ಸಂಜಯ್ ಗಾಂಧಿ ಕಾಲ್ಸ್ ಹಿಮ್, ಹಿ ಸೇಸ್ ನಮಗೆ 100 ಟ್ರಕ್ ಬೇಕು,
ನಿಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಕೊಡಬೇಕು, 10,000 ಜನ ಆ ಟ್ರಕ್ನಲ್ಲಿ ಕರ್ಕೊಂಡು ಬರ್ತೀವಿ, ದೊಡ್ಡ ಒಂದು ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಸೊ IAS ಆಫೀಸರ್ ಅವರು ನಾನು ಕೊಡಲ್ಲ, ಇದು ಸರ್ಕಾರ ಪ್ರಾಪರ್ಟಿ, ನಾನು ಒಂದು ಪ್ರೈವೇಟ್ ಇದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ ಮೇಲೆ ಇವಾಗ ಎಮರ್ಜೆನ್ಸಿ ತಗೊಂಡು ಬಂದು 30th June 1975 ಟ್ರಾನ್ಸ್ಫರ್ ಮಾಡ್ತಾರೆ. ಈ ಥರ hundreds of cases. One case I'm bringing to your attention. When media asked the Rajasthan Chief Minister, ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ? ರಾಜಸ್ಥಾನ್ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ರು, ಟ್ರಾನ್ಸ್ಫರ್ ದಾನೇ ಮಾಡಿದ್ದೀವಿ, ಅವ್ರು ಮೀಸಾದಲ್ಲಿ ನಾವು ಅರೆಸ್ಟ್ ಮಾಡಿಲ್ಲ ಅಲ್ವಾ. ಸೊ ದಿಸ್ ಈಸ್ ದ ಸ್ಟೇಟ್ ಆಫ್ ಹೌ ದೇ ವರ್ ಮ್ಯಾನೇಜಿಂಗ್ ದ ಕಂಟ್ರಿ, ಮ್ಯಾನೇಜಿಂಗ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿಸ್ ಕಂಟ್ರಿ, ಹೌ ದಿ ಆಫೀಸಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಯಾವಾಗಲೂ 3 ಅಂಕ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತದೆ. ಆಲ್ 3 ಮ್ಯಾನಿಪುಲೇಟೆಡ್. The 4th pillar, media also manipulated. ಇದನ್ನಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಸೊ ಒನ್ಸ್ ಇಂದಿರಾ ಗಾಂಧಿ ಲಾಸ್ಟ್ ಎಲೆಕ್ಷನ್, ಶಿ ಹ್ಯಾಡ್ 2 ಆಪ್ಷನ್ಸ್. ಅವ್ರಿಗೆ ಸ್ವಲ್ಪ ಸೇಫ್ಟಿಗೆ ಒಂದು ಭಯ, 2-3 ಆಪ್ಷನ್ ಇತ್ತು ಇಂದಿರಾ ಗಾಂಧಿ ಅವ್ರಿಗೆ. ಒನ್ ಆಪ್ಷನ್ ವಾಸ್ ಟು ಲೀವ್ ದ ಕಂಟ್ರಿ. ಸೊ ಇಫ್ ಯು ಲುಕ್ ಎಟ್ ದಿ ರೆಕಾರ್ಡ್ಸ್ ನೌ, ದಿ ಅಫಿಷಿಯಲ್ ಅವರು ಕ್ಲೋಸ್ ಇರುವ ಜನ ಬರೀರುವ ಬುಕ್, ಹೇಗೆ ನೀರಜಾ ಚೌಧರಿಸ್ ಬುಕ್, ಇಫ್ ಯು ರೀಡ್ ಇಟ್. ಸೊ ಇಂದಿರಾ ಗಾಂಧಿಗೆ ಒಂದು ಭಯ ಏನಿತ್ತು, ಎಮರ್ಜೆನ್ಸಿ ಆದ ಮೇಲೆ ನಮ್ಮ ಊರಿನಲ್ಲಿ ಇರುವ ಜನ ಎಲ್ಲರೂ ಕೂಡ ನಮಗೆ ಒಡ್ಲಿಕ್ಕೆ ಬರ್ತಾರೆ, ಹೊಸ ಸರ್ಕಾರ ಬರ್ತಾ ಇದೆ, ನಾವು ಮಾಡುವ ಎಕ್ಸಸ್ ಎಲ್ಲ ಔಟ್ಸೈಡ್ ಬರಲಿಕ್ಕೆ ಶುರು ಆಗ್ತದೆ, ಮೀಡಿಯಾ ವಾಸ್ ಕಂಟ್ರೋಲ್, ಪೀಪಲ್ ವಿಲ್ ಸ್ಟಾರ್ಟ್ ನೋಯಿಂಗ್ ವಾಟ್ ಹ್ಯಾಪನ್ ಇನ್ಸೈಡ್ ದ ಗವರ್ಮೆಂಟ್. ಸೊ ನಾವು ಕಂಟ್ರಿ ಬಿಟ್ಟು ಹೋಗಿಬಿಡೋಣ. ರಾಜೀವ್ ಗಾಂಧಿ ವಾಸ್ ಸೆಂಟ್ ಟು ಮುಂಬೈ ಟು ಬುಕ್ ಅ ಪ್ರೈವೇಟ್ ಫ್ಲೈಟ್ ಸೊ ದಟ್ ದ ಹೋಲ್ ಫ್ಯಾಮಿಲಿ ಕ್ಯಾನ್ ಫ್ಲೈ ಔಟ್ ಆಫ್ ಕಂಟ್ರಿ. ಸೊ ಆ ಟೈಮ್ನಲ್ಲಿ ಅಗೇನ್ ಮೊರಾರ್ಜಿ ದೇಸಾಯಿ ಅವರು, ಲಕಿಲಿ ದ ಗ್ರೇಟ್ ಮ್ಯಾನ್ ಜಯಪ್ರಕಾಶ್ ನಾರಾಯಣನ್ ಅವರು, JP, ಅವರಿಬ್ಬರು ಹೋಗಿ ಇಂದಿರಾ ಗಾಂಧಿ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾರೆ, ನಥಿಂಗ್ ವಿಲ್ ಹ್ಯಾಪನ್ ಟು ಯು. ನಮ್ಮ ದೇಶದಲ್ಲಿ ಜನ ಎಷ್ಟು ದೊಡ್ಡವರಿದಾರನ್ನ, ನೀವು ಎಷ್ಟು ತಪ್ಪು ಮಾಡಿದೀರನ್ನ ಕೂಡ ನಿಮ್ಮ ಅಪಾಲಜಿಯನ್ನು ಹೇಳುವಾಗ ಅದು ಒಪ್ಕೊಂಡು ಬಿಟ್ಬಿಡ್ತಾರೆ. ಜನ ಏನು ಕೂಡ ಕೈಯೆಲ್ಲ ನಮ್ಮ ದೇಶದಲ್ಲಿ ಹಾಕಲ್ಲ. ಆ ಥರ ಒಂದು ಸಿವಿಲೈಸೇಷನ್ ಇದೆಲ್ಲ. ಸೊ ಇಟ್ ವಾಸ್ ಅ ಪರ್ಸನಲ್ ಪ್ರಾಮಿಸ್ ಬೈ ಮೊರಾರ್ಜಿ ದೇಸಾಯಿ ಅಂಡ್ JP. ಸೊ ನನ್ನ ಪ್ರಕಾರ ಅವರಿಬ್ಬರು ಆವಾಗ ಪ್ರಾಮಿಸ್ ಮಾಡಬಾರ್ದಾಯ್ತು. They have left the country in 1977. ಇವಾಗ ನರೇಂದ್ರ ಮೋದಿಜಿ ಅವರಿಗೂ ಇಷ್ಟು ಕೆಲಸ ಅವ್ರು ಮಾಡಬೇಕಾಗಿನ ಅವಶ್ಯಕತೆ ಇಲ್ಲ. ಪಾವರ್ಟಿ ಇದೆ, ಮನೆ ಇಲ್ಲ, ಬ್ಯಾಂಕ್ ಅಕೌಂಟ್ಸ್ ಇಲ್ಲ. ಕಾಂಗ್ರೆಸ್ ಅವರು ಇಷ್ಟು ಸರ್ಕಾರ ಮಾಡಿ, ಇಷ್ಟು 50-60 years ಗವರ್ನ್ ಮಾಡಿ, ಮೋದಿಜಿ ಅವರ ಶೋಲ್ಡರ್ನಲ್ಲಿ ದ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಸೋ ಹೈ ಟು ಕ್ಲೀನ್ ಅಪ್ ದ ಮೆಸ್ ಸ್ಟಿಲ್. ಸೊ ಆಮೇಲೆ ಇಂದಿರಾ ಗಾಂಧಿ ಅವರು ಶಿ ಟುಕ್ ದಿ ಅಶ್ಯೂರೆನ್ಸ್ ಆಫ್ ಮೊರಾರ್ಜಿ ದೇಸಾಯಿ ಜಿ, took the assurance of Jayaprakash Narayan ji, and she chose to stay back in our country. ಇದು ಮಾತ್ರ ಅಲ್ಲ ಸರ್, ಅಗೇನ್ ಡ್ಯೂರಿಂಗ್ ಎಮರ್ಜೆನ್ಸಿ ಒನ್ ಮೋರ್ ಎಕ್ಸ್ಪೆರಿಮೆಂಟ್ ದೇ ಥಾಟ್. ಇಂದಿರಾ ಗಾಂಧಿಜಿ ಫಾರ್ಮ್ಡ್ 3-member ಕಮಿಟಿ ಇಂಟರ್ನಲಿ. ಇಂದಿರಾ ಗಾಂಧಿ ಅವರಿಗೂ ಸಂಜಯ್ ಗಾಂಧಿ ಅವ್ರಿಗೂ ಒಂದಿತ್ತು, ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿ ಎಲ್ಲ ಕಷ್ಟ, ಕರ್ನಾಟಕದಲ್ಲಿ ಒಂಥರ ವೋಟ್ ಮಾಡ್ತಾರೆ, ತಮಿಳುನಾಡಿನಲ್ಲಿ ಒಂಥರ ವೋಟ್ ಮಾಡ್ತಾರೆ, MP ಎಲ್ಲ ತಗೊಂಡು ಬಂದು ಯಾರಿಗೆ ಮೆಜಾರಿಟಿ ಇದೆಲ್ಲ ಸೆಟ್ ಆಗಲ್ಲ, ಪ್ರೆಸಿಡೆನ್ಷಿಯಲ್ ಟೈಪ್ ಗೌರ್ಮೆಂಟ್ ಮಾಡಿಬಿಡ. ನಾನು ಶಿ ಫಾರ್ಮ್ಡ್ 3-member ಕಮಿಟಿ. DK ಬರುವ, ರಜನಿ ಪಟೇಲ್, ಸಿದ್ಧಾರ್ಥ್ ಶಂಕರ್, 3 ಜನ ಒಂದು ರಿಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಎಮರ್ಜೆನ್ಸಿ ಯೂಸ್ ಮಾಡಿ ನಮ್ಮ ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಯಾವ ಥರ ತಗೊಂಡು ಬರಬೇಕು, ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬೇಕು, ಸೊ ದಟ್ ಎವ್ರಿಬಡಿ ವಿಲ್ ಡೈರೆಕ್ಟ್ಲಿ ಎಲೆಕ್ಟ್ ದ ಪ್ರೆಸಿಡೆಂಟ್ ಅನ್ನೋ ಒಂದು ಶುರು ಮಾಡಿದ್ರು. ಯಾರೋ ಒಂದು ಒಳ್ಳೆಯ ಮನುಷ್ಯ ಒಳಗಡೆ, ಅದು DK ಬರುವ ಇರ್ಬೋದು, ಆ ಪೇಪರ್ ಲೀಕ್ ಮಾಡಿಬಿಟ್ಟಿದ್ರು ಆ ಸಮಯದಲ್ಲಿ. ಅದೆಲ್ಲ ಬೇರೆ ಬೇರೆ ಕಡೆ ಹೋಗಿ, ದಟ್ ಪಾಯಿಂಟ್ ಆಫ್ ಟೈಮ್ ದ US ambassador ಆಸ್ಟ್ ಇಂದಿರಾ ಗಾಂಧಿಸ್ ಪ್ರಿನ್ಸಿಪಲ್ ಸೆಕ್ರೆಟರಿ PN Dar, ಆ ಥರ ಇದು ಮಾಡ್ತೀರಪ್ಪ, ನಮ್ಮ ಕೈಗೆ ಡಾಕ್ಯುಮೆಂಟ್ ಎಲ್ಲ ಇದೆ. ಸೊ ಫೈನಲಿ ದಟ್ ಐಡಿಯಾ ವಾಸ್ ಆಲ್ಸೋ ಡ್ರಾಪ್ಡ್. ಸೊ ನನ್ನ ರಿಕ್ವೆಸ್ಟ್ ಆಸ್ ಒನ್ ಆಫ್ ಇಂಡಿಯಾ ಸಿಟಿಸನ್, ಆಸ್ ಒನ್ ಆಫ್ ಲೀಡಿಂಗ್ ಪೊಲಿಟಿಕಲ್ ಪಾರ್ಟಿ, ಇಂಡಿಯಾಸ್ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟೀಸ್ ಕಾರ್ಯಕರ್ತ ಇಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಹ್ಯಾಸ್ ಟು ಬಿ ಸ್ಟಡಿಡ್ ಇನ್ ಡೀಟೇಲ್ ಮೋರ್. ಇವತ್ತು ಕೂಡ ನಾವು ಕರ್ಸರಿಯಾಗಿ ಮಾತ್ರ ಎಮರ್ಜೆನ್ಸಿ ನೋಡ್ತಾ ಇದ್ವಿ. ಕಾರಣ ದ ರೆಕಾರ್ಡ್ಸ್ ಆರ್ ವೆರಿ ಫ್ಯೂ. ಕೆಲವು ಜನ ಮಾತ್ರ ಬಹಳ ಡೀಟೇಲ್ ಆಗಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನಮಗೆ ಕೊಟ್ಟಿದ್ದಾರೆ. Even after emergency for 40 years, Congress controlled how the emergency should be reported, how the emergency should be seen. ಮೋದಿಜಿ ಅವರು ಬಂದ ಮೇಲೆ ಲಾಸ್ಟ್ 10 years ನಲ್ಲಿ ಒಂದೊಂದು ವರ್ಷ ಕೂಡ 25th June 1975 ಒಂದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅವರು ಒಂದು ಕಡೆ ಎಮರ್ಜೆನ್ಸಿ ದಿವಸ ಪೂರ್ತಿ ಈ ಥರ ನಮ್ಮ ದೇಶದಲ್ಲಿ ಪುನಃ ಆಗಬಾರದು ಸಿಟಿಸನ್ ಅವೇರ್ನೆಸ್ BJP ಎಲ್ಲ ಕಡೆಯಲ್ಲಿ ಕೂಡ ಕ್ರಿಯೇಟ್ ಮಾಡ್ತಾರೆ. 24th June ವಿಲ್ ಬಿ ಅ ಪ್ರತಿಭಟನಾ ಅಕ್ರಾಸ್ ದ ಕಂಟ್ರಿ, 25th June ವಿಲ್ ಬಿ ಎ ಸೆಮಿನಾರ್ ಪ್ರೋಗ್ರಾಮ್ಸ್ ಇನ್ ದ ಪಾರ್ಟಿ ಆಫೀಸ್. ಇನ್ನೊಂದು ಕಡೆ ಈ ಥರ ನಾಗರಿಕರು, ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್, ಈ ಥರ ನಾಗರಿಕರು ಎಲ್ಲ ಒಟ್ಟು ಸೇರಿ ನಮಗೆಲ್ಲ ಕರ್ಕೊಂಡು ಬಂದು, ಎಮರ್ಜೆನ್ಸಿ ಸಮಯದಲ್ಲಿ ಯಾರಕ್ಕೆಲ್ಲ ಪ್ರಾಬ್ಲಮ್ ಆಯಿತು ಅವರು ಕರ್ಕೊಂಡು ಬಂದು, we relive emergency every year. Emergency ಯಾವ ಥರ ಇತ್ತು, how was it Black Day, we relive so that our country should not make the same mistake
that was made for 21 months in 1975 starting from 25th June. ಇಲ್ಲಿರುವ ಎಲ್ಲರೂ ಕೂಡ ಸ್ಪೆಷಲಿ ಆರ್ಗನೈಸರ್ಸ್ ಅವ್ರಿಗೆ ನಾವು ಕಾಂಪ್ಲಿಮೆಂಟ್ ಕೊಡಬೇಕಾಗ್ತದೆ. ಕಾರಣ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲ್ದಲ್ಲಿ ಒಂದು ಸಿನಿಮಾ ಥಿಯೇಟರ್ ಹೌಸ್ಫುಲ್ ನೋಡ್ತೀವಿ, IPL ಮ್ಯಾಚ್ ಆಗುವಾಗ ಹೌಸ್ಫುಲ್ ನೋಡ್ತೀವಿ. ಬಟ್ ಒಂದು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ, ಎಮರ್ಜೆನ್ಸಿ ಬಗ್ಗೆ ಡಿಸ್ಕಷನ್ ಆಗ್ತದೆ. ಅದರಲ್ಲಿ ಎಲ್ಲಾ ನಾಗರಿಕರಲ್ಲಿ ಕೂಡ ಚೌಡಯ್ಯ ಮೆಮೋರಿಯಲ್ ಹಾಲ್ದಲ್ಲಿ ಸೀಟ್ ಫುಲ್ ಆಗಿ people are standing all around the hall. It only shows ಎಷ್ಟು civic consciousness ನಮಗಿದೆ, how much civic consciousness we have, that it is our duty as citizen to protect the constitution. It is our duty as citizens to protect this democracy. It is our duty as citizens to elect the right people. Right people elect ಮಾಡುವುದೇ ನಾವು ಮಾಡುವ ಫಸ್ಟ್ ವಿಷಯ ಸರ್. ಸರಿ ವಿಷಯ, ಕರೆಕ್ಟ್ ಮನುಷ್ಯ ಎಲೆಕ್ಟ್ ಮಾಡುವಾಗಲೇ ಅವರು ಅರ್ಧ ಪ್ರಾಬ್ಲಮ್ ನೋಡಿಕೊಳ್ತಾರೆ. ಸೊ ಕರೆಕ್ಟ್ ಜನ ಎಲೆಕ್ಟ್ ಮಾಡೋದು ಎಲ್ಲರೂ ಕೂಡ ತಾವು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನನ್ನ ನಮಸ್ಕಾರ ನಾನು ತಿಳಿಸ್ತೀನಿ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಅಂಬೇಡ್ಕರ್ ಅವರು ದ ಗ್ರೇಟ್ ಮ್ಯಾನ್, ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಅಂಬೇಡ್ಕರ್ ಅವರ ಬಗ್ಗೆ ನಾವು ಮಾತಾಡುವಾಗ ದಟ್ ಟೇಕ್ಸ್ ಅನದರ್ ಸೆಪರೇಟ್ ಡೇ. ಒನ್ ಪರ್ಸನ್ ಹೌ ವಿ ಸ್ಟುಡ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡುವಾಗಬೇಕನ್ನ ಸರ್, ಕಾನ್ಸ್ಟಿಟ್ಯೂಷನ್ ಸರಿಯಾಗಿ ಬರಿಬೇಕು. Only if somebody writes a constitution correctly, then we can protect the constitution. So this great man was instrumental in getting the constitution right. ಎಷ್ಟೋ ಪ್ರೆಷರ್ ಬಂದಿತ್ತು, ಏನೇನೋ ಬಂದಿತ್ತು. If somebody had the opportunity, ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ತಾ ಹೋಗಿ ಇಲ್ಲಿರುವ ಎಲ್ಲ ಯುವಕರು ಕೂಡ ಫ್ರೀ ಟೈಮ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ತಾ ಓದಬೇಕು. ವೆನ್ ಎವರ್ ಯು ಫೈಂಡ್ ಟೈಮ್, ರೀಡ್ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್. ಅದರಲ್ಲಿ ಅಂಬೇಡ್ಕರ್ ಅವರು ಒಂದೊಂದು ಆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಎವ್ರಿ ಸಿಂಗಲ್ ಆರ್ಟಿಕಲ್ ಈ ಸ್ಪೋಕ್. ಒಂದೊಂದು ಆರ್ಟಿಕಲ್ ಚರ್ಚೆ ಮಾಡಿದ್ದಾರೆ. ಅದೆಲ್ಲ ನೋಡುವಾಗ ಯುವರ್ ರೆಸ್ಪೆಕ್ಟ್ ಫಾರ್ ಅಂಬೇಡ್ಕರ್ ಜಿ ವಿಲ್ ಗ್ರೋ 1000 times more. ವಾಟ್ ಅ ಗ್ರೇಟ್ ಮ್ಯಾನ್ ಹೂ ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ರೈಟಿಂಗ್ ದಿಸ್ ಫ್ಯಾಂಟಾಸ್ಟಿಕ್ ಕಾನ್ಸ್ಟಿಟ್ಯೂಷನ್. ನಮಗೆ ಕೊಟ್ಟಿದ್ರು. ಇವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ಆಭಾರಿ ಆಗಿದ್ದೀವಿ. ಇಷ್ಟು ವರ್ಷ ಆದ ಮೇಲೆ ಕೂಡ ದಿಸ್ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ ದ ಟೆಸ್ಟ್ ಆಫ್ ಟೈಮ್ ಬಿಕಾಸ್ ಇಟ್ ವಾಸ್ ಬ್ರಿಲಿಯಂಟ್ಲಿ ರಿಟನ್. ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಅದು ಒಂದೇ ಒಂದು ಕಾರಣ, ನಮ್ಮ ಅಂಬೇಡ್ಕರ್ ಅವರು ಮಾತ್ರ ಅಗೇನ್ ಹಿ ವಾಸ್ ಇಲ್ ಟ್ರೀಟೆಡ್ ಬೈ ಕಾಂಗ್ರೆಸ್, ಪುವರ್ಲಿ ಟ್ರೀಟೆಡ್, ರಿಸೈನ್ ಫ್ರಮ್ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಸ್ ಕ್ಯಾಬಿನೆಟ್. ಅವ್ರು ರಿಸೈನ್ ಮಾಡುವ ರೆಸಿಗ್ನೇಷನ್ ಲೆಟರ್ ನಾವು ಓದಬೇಕು. ವೈ ಡಿಡ್ ಹಿ ರಿಸೈನ್ ಫ್ರಮ್ ನೆಹರೂಜಿ ಕ್ಯಾಬಿನೆಟ್? ಇವತ್ತು ಇವರು ಬಂದು ನಾವೆಲ್ಲ ಬಂದು ಬಡವರ ಪರವಾಗಿದ್ದೀವಿ, ನಾವೆಲ್ಲರೂ ಬಂದು ಪರಿಶಿಷ್ಟ ಜಾತಿ ಇದೀವಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಎನಿಬಡಿ ರೀಡ್ಸ್ ದ ರೆಸಿಗ್ನೇಷನ್ ಲೆಟರ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಜಿ, ಅವರು ಕಾಂಗ್ರೆಸ್ ಅವ್ರಿಗೂ ಲೈಫ್ ಟೈಮ್ ನಲ್ಲಿ ಅವ್ರು ಎಕ್ಸ್ಕ್ಯೂಸ್ ಕೊಡಲ್ಲ, ಲೈಫ್ ಟೈಮ್ ನಲ್ಲಿ ಎಕ್ಸ್ಕ್ಯೂಸ್ ಕೊಡಲ್ಲ. ದಟ್ ಕೈಂಡ್ ಆಫ್ ಇಲ್ ಟ್ರೀಟ್ಮೆಂಟ್ ವಾಸ್ ಗಿವನ್ ಟು ಅಂಬೇಡ್ಕರ್ ಜಿ. ದಟ್ ಕೈಂಡ್ ಆಫ್ ಇಲ್ ಟ್ರೀಟ್ಮೆಂಟ್ ವಾಸ್ ಗಿವನ್ ಟು ಹಿಮ್. ಇವತ್ತು ಅವು ಕೂಡ ಇಲ್ಲಿ ಇದ್ದಾರೆ. ಅವ್ರ ಜ್ಞಾಪಕ ಕೂಡ ನಮ್ಮ ಜೊತೆಗಿದೆ. ವೆನ್ ವಿ ಟಾಕ್ ಅಬೌಟ್ ಎಮರ್ಜೆನ್ಸಿ ಅಂಡ್ ಕಾನ್ಸ್ಟಿಟ್ಯೂಷನ್, ದಿ ಮೆಮರೀಸ್ ಆಫ್ B.R. ಅಂಬೇಡ್ಕರ್ ಜಿ ಇಸ್ ಆಲ್ವೇಸ್ ವಿತ್ ಅಸ್. ಎಲ್ಲರೂ ಕೂಡ ಇಲ್ಲಿರುವ ದೊಡ್ಡವರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸಿ, ನನಗೊಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದೀರಾ ಸರ್. ಇಲ್ಲಿ ಬಂದು ಬಹಳ ಒಳ್ಳೆಯ ಜನ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಗಾಡ್ ಫಿಯರಿಂಗ್, ವೆರಿ ಸ್ಪಿರಿಚುವಲ್, ವೆರಿ ನ್ಯಾಷನಲಿಸ್ಟಿಕ್, ಯಾವಾಗಲೂ ದೇ ಆರ್ ಮಚ್ ಅಹೆಡ್ ಆಫ್ ಟೈಮ್. ಅಡ್ವಾನ್ಸ್ ಆಗಿ ಚಿಂತನೆ ಮಾಡುವ ತುಂಬಾ ಜನ ಇಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇದ್ದಾರೆ. ನನಗೆ ಬಹಳ ಖುಷಿ. ಯಾವಾಗಲೂ ನರೇಂದ್ರ ಮೋದಿಜಿ ಅವರು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಕೊಡುವ ಜನ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಯಾವಾಗಲೂ ಕೂಡ ಅವ್ರು ಬಿಟ್ಕೊಡಲ್ಲ. ತಮ್ಮಲ್ಲಿ ಮಾತಾಡೋದು ನನಗೊಂದು ದೊಡ್ಡ ಭಾಗ್ಯವಾಗಿ ನಾನು ತಿಳಿಸ್ತೀನಿ ಸರ್. ಎಲ್ಲರೂ ನಮಸ್ಕಾರ ತಿಳಿಸಿ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ, ಜೈ ಭೀಮ್.